ನಮಸ್ತೆ ವೀಕ್ಷಕರೇ, TV1 ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಜೀವಿತಾ ಶೇಖರ್. ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿ ಒಬ್ಬರಿದ್ದಾರೆ. ಅವರ ಹೆಸರು ಗುರುಮಾ ವಿದ್ಯಾ ಅಂತ ಹೇಳಿ. ಮೂಲತಃ ಮಂಗಳೂರಿನವರು, ಪ್ರಖ್ಯಾತ ಥೆರಪಿಸ್ಟ್ ಹಾಗೂ ಕೌನ್ಸಿಲರ್. ಇವರಿಗೆ 15 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ ಹೀಲಿಂಗ್ ಆ್ಯಂಡ್ ಸೆಲ್ಫ್ ವರ್ಕ್ ಪ್ರಾಕ್ಟೀಸಸಲ್ಲಿ. ಅದಲ್ಲದೆ ಆಥರ್ ಕೂಡ ಇವರು. 13 ದೇಶಗಳಲ್ಲಿ ಇವರು ಬರೆದಿರುವಂತಹ ಬುಕ್ ಪಬ್ಲಿಷ್ ಆಗಿದೆ. ಆ ಬುಕ್ ಹೆಸರೇನು ಅಂತ ಹೇಳಿದರೆ ಐ ಆಮ್ ವಿಲ್ಲಿಂಗ್ ಟು ಹೀಲ್ ಮೈ ಲೈಫ್ ಅಲ್ವಾ? ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಕೌನ್ಸಿಲಿಂಗ್ ಅಂದರೆ ನಿಮ್ಮ ದೃಷ್ಟಿಲಿ ಏನು ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು. ಆ್ಯಂಡ್ ಕೌನ್ಸಿಲಿಂಗ್ ಮೇನ್ಲಿ ನಾವು ಕೇಳಿರೋದು ಒಂದು ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟಿಗೆ ಹೋಗೋದಂತ. ಜೆನ್ಯೂನ್ಲಿ ಕೌನ್ಸಿಲಿಂಗ್ ಅಂದರೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಜೀವಿತಾಗೆ ಏನಾದರೂ ಒಂದು ಇಶ್ಯೂ ಇದೆ, ಲೈಫ್ ಇಶ್ಯೂ. ಓಕೆ, ಅವಳು ಹೋಗ್ಬಿಟ್ಟು ಯಾರಿಗೆ ಹೇಳ್ಕೊಳ್ಲಿಕ್ಕೆ ಆಗಲಿಲ್ಲ, ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್ಗಾಗಲಿ, ಟೀಚರ್ಸ್ಗಾಗಲಿ ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಲಿ ಯಾರ ಜೊತೆ ಕೂಡ ಅವರು ಡಿಸ್ಕಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರು ಯಾರ ಹತ್ರ ಹೋಗ್ತಾರೆ? ಕೌನ್ಸಿಲರ್ ಹತ್ರ. ಖಂಡಿತ ತಾನೆ. ಸೊ ಮೇನ್ಲಿ ಕೌನ್ಸಿಲರ್ಸ್ ಆರ್ ಮೆಂಟ್ ಫಾರ್ ದ್ಯಾಟ್. ಅಂದರೆ ಕೌನ್ಸಿಲರ್ಸ್ ಹತ್ರ ಹೋಗ್ಬಿಟ್ಟು ನಿಮ್ಮ ಲೈಫ್ ಇಶ್ಯೂಸ್ ಎಲ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅದನ್ನು ಹೋಗ್ಬಿಟ್ಟು ನೀವು 1-to-1 ಡಿಸ್ಕಷನ್ ಮಾಡ್ತೀರಾ. ಆ 1-to-1 ಡಿಸ್ಕಷನಲ್ಲಿ ಆ್ಯಸ್ ಅ ಕೌನ್ಸಿಲರ್ ನಾನು ನಿಮ್ಮನ್ನು ಬರೀ ಕನ್ವರ್ಸೇಷನ್ಸ್ಗೆ ತರ್ತೀನಿ ನಾನು. ಓಕೆ, ಕೌನ್ಸಿಲರ್ ಆಗಿ ನಾನು ನಿಮಗೆ ಕನ್ವರ್ಸೇಷನ್ಗೆ ತಗೊಂಡು ಬಂದಾಗ ನೀವು ಓಪನ್ ಆಗಿ ಅದನ್ನು ಶೇರ್ ಮಾಡ್ತೀರಾ. ಆಗ ನನ್ನ ಕರ್ತವ್ಯ ನಿಮ್ಮನ್ನು ಕಂಫರ್ಟೇಬಿಲಿಟಿಗೆ ಬಂದುಬಿಟ್ಟು ಕಂಫರ್ಟೇಬಲ್ ಆಗಿ ನೀವು ನನ್ನ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ನನ್ನನ್ನು ಅದರಲ್ಲಿ ನಿಮಗೆ ಏನು ನನ್ನ ಲೈಫ್ ಎಕ್ಸ್ಪೀರಿಯನ್ಸಿಂದ ನಾನು ಏನು ಅದನ್ನು ಓವರ್ಕಮ್ ಮಾಡಿ ಬಂದಿದ್ದೀನಿ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಓಕೆ ಓಕೆ, ಆ ಶೇರ್ ಮಾಡಿದಾಗ ಯು ವಿಲ್ ಟೇಕ್ ಸಮ್ ನೋಟ್ಸ್ ಆಫ್ ಇಟ್. ನೀವು ನಿಮ್ಮ ಲೈಫ್ಗೆ ಅದು ಏನು ರೆಸೊನೇಟ್ ಆಗುತ್ತೆ ಅದರ ಬಗ್ಗೆ ನೀವು ಆಲೋಚನೆ ಮಾಡಿಬಿಟ್ಟು ನೀವು ಡಿಸಿಷನ್ಸ್ ತಗೊಳ್ತೀರಾ. ಸೊ ಕೌನ್ಸಿಲಿಂಗ್ ಈಸ್ ಮೇನ್ಲಿ ಫಾರ್ ಡಿಸಿಷನ್ ಮೇಕಿಂಗ್. ಇಟ್ಸ್ ಅ ಕಂಟಿನ್ಯೂಸ್ ಲರ್ನಿಂಗ್ ಪ್ರೊಸೆಸ್ ಕೂಡ. ಯಾಕಂದರೆ ನಾನು ಹೇಳೋದಿದ್ರೆ ವೆನ್ ಯು ಕಮ್ ಟು ಅ ಕೌನ್ಸಿಲರ್, ನೀವು 3 to 4 ಸೆಷನ್ಸಲ್ಲಿ ನಾವು ನಿಮ್ಮ ಆ ಪರ್ಟಿಕ್ಯುಲರ್ ಸಿಚುವೇಶನನ್ನು ನೀವು ಅದನ್ನು ಓವರ್ಕಮ್ ಮಾಡಲಿಕ್ಕೆ ಅಟೆಂಪ್ಟ್ಸ್ ಮಾಡಿದ್ದೀರಾ, ಹೇಗೆ ಫೇಲ್ಯೂರ್ ಆಗಿದ್ದೀರಾ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಓಕೆ, ಆ ಡಿಸ್ಕಷನಲ್ಲಿ ನೀವು ವಾಟ್ ಬೆಟರ್ ಯು ಕ್ಯಾನ್ ಡೂ, ಅದ್ರ ಓವರ್ಕಮ್ ಮಾಡಲಿಕ್ಕೆ ಏನು ಬೆಟರ್ ನೀವು ಮಾಡ್ಬೋದಂತ ನಿಮಗೆ ಅನಿಸಿದಾಗ ನಿಮಗೆ ಒಂದು ಸರಿಯಾದ ಪಾತ್ ಸಿಗುತ್ತೆ. ಸೊ ಏನು ಪಾತ್, ಇಟ್ಸ್ ಆಲ್ವೇಸ್ ಅ ಪಾತ್ ಯು ವಾಕ್ ಥ್ರೂ ಅಲ್ವಾ? ಸೊ ನೀವು ಆ ಪಾತಿಗೆ ನೀವು ಕರೆಕ್ಟಾಗಿ ಡಿಸಿಷನ್ ಮೇಕಿಂಗ್ ತಗೊಂಡು ಮುಂದೆ ಹೋಗುವಾಗ ನಿಮಗೆ ಆ ಸಪೋರ್ಟ್ ಸಿಕ್ಕುವುದು ಕೌನ್ಸಿಲಿಂಗಲ್ಲಿ ನಾವು ಮಾಡೋದು. ಓಕೆ, ನೀವು ಕೌನ್ಸಿಲರ್ ಆ್ಯಂಡ್ ಥೆರಪಿಸ್ಟ್ ಅಲ್ವಾ? ಈ ಕೌನ್ಸಿಲಿಂಗಿಗೂ ಥೆರಪಿಗೂ ಇರೋ ಡಿಫ್ರೆನ್ಸ್ ಏನು? ಕರೆಕ್ಟ್. ಕೌನ್ಸಿಲಿಂಗ್ ಬಗ್ಗೆ ನಾನು ನಿಮ್ಗೆ ಹೇಳಿ ಆಗಿದೆ ಅಲ್ವಾ? ಇನ್ ಥೆರಪಿ. ಸೊ ಫಸ್ಟ್ ನೀವು ಒಂದ್ಸತಿ ಬರ್ತೀರಾ ನನ್ನ ಹತ್ರ ಕನ್ಸಲ್ಟೆನ್ಸಿಗೆ. ಸೊ ಆಫ್ಟರ್ ಕನ್ಸಲ್ಟೆನ್ಸಿ ವಿಲ್ ಟೆಲ್ ದಟ್ ಎಸ್ ಯು ನೀಡ್ ಸಮ್ ಕೌನ್ಸಿಲಿಂಗ್. ನೀವು ಆ ಕೌನ್ಸಿಲಿಂಗ್ಗೆ ನಾವು ಒಂದು ಫ್ಯೂ ಸೆಷನ್ಸ್ ತಗೊಳ್ತೀವಿ. ಓಕೆ, ಏನು ನೀವು ಡಿಪ್ರೆಷನ್ ಸ್ಟೇಟ್ ಇರ್ಬೋದು ಅಥವಾ ಏನು ವಾಟ್ ಎವರ್ ಯು ಹ್ಯಾವ್ ಗಾನ್ ಥ್ರೂ, ನಾನು ಡಿಪ್ರೆಷನನ್ನು ಇಲ್ನೆಸ್ ಅಂತ ಕರೆಯೋದಿಲ್ಲ. ಓಕೆ ಓಕೆ, ಇಟ್ಸ್ ಕಂಪ್ಲೀಟ್ಲಿ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಓಕೆ, ಪಾಸಿಟಿವ್ ಮೈಂಡ್ಸೆಟ್. ಎಸ್, ಆಫ್ ಕೋರ್ಸ್. ಬಿಕಾಸ್ ಇಲ್ಲಿ ನೋಡಿ, ಒಂದು ಡಿಪ್ರೆಷನ್ ಅಂದರೆ ಏನಿದ್ರೆ, ಯಾಕೆ ನೀವು ಡಿಪ್ರೆಷನ್ಗೆ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಒಬ್ಬರು ಹೋಗ್ತಾರಂದರೆ ಲೈಫ್ ಸಿಚುವೇಶನಲ್ಲಿ ನಿಮಗೆ ಏನು ಡಿಸಿಷನ್ ಮೇಕಿಂಗ್ಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಯು ವಿಲ್ ಫೀಲ್ ಹೆಲ್ಪ್ಲೆಸ್. ಆ ಹೆಲ್ಪ್ಲೆಸ್ನೆಸ್ಸಿಂದ ಸಮ್ಟೈಮ್ಸ್ ಬೇಗನೆ ಹೋಪ್ಲೆಸ್ ಆಗಿಬಿಡ್ತಾರೆ ಜನರು. ಹೋಪ್ಲೆಸ್ ಅಂದರೆ ಅಯ್ಯೋ ನನ್ನ ಲೈಫಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾಣ್ತದೆ, ನನಗೆ ಎಲ್ಲರೂ ಜಡ್ಜ್ ಮಾಡ್ತಾ ಇರ್ತಾರೆ, ಸಪೋರ್ಟಿಗೆ ಯಾರು ಇರೋದಿಲ್ಲ, ನಾವು ಯಾರ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಆರ್ ಮೆನಿ ರೀಸನ್ಸ್ ಪೀಪಲ್ ವೈ ದೇ ಗೆಟ್ ಇನ್ ಟು ಡಿಪ್ರೆಷನ್. ಓಕೆ, ಅದರಿಂದ ನಿಮಗೆ ಸೊಲ್ಯೂಷನ್ ಬೇಕಂತಿದ್ರೆ ನಾವು ನಿಮಗೆ ಥೆರಪಿಗೆ ತಗೊಂಡೋಗ್ಬೇಕು. ಥೆರಪಿ ಅಂದರೆ ಇದೇ ಮ್ಯೂಚುವಲ್ ಡಿಸ್ಕಷನಲ್ಲೇ ನಾವು ರೂಟ್ ಕಾಸ್ ಫೈಂಡ್ ಔಟ್ ಮಾಡ್ತೀವಿ. ರೂಟ್ ಕಾಸ್ ಇಟ್ ಕ್ಯಾನ್ ಬಿ ಫ್ರಮ್ ಯುವರ್ ಪಾಸ್ಟ್ ಲೈಫ್. ಓಕೆ, ಆರ್ ಇಟ್ ವಿಲ್ ಬಿ ಸಮ್ಟೈಮ್ಸ್ ಫ್ರಮ್ ಯುವರ್ ಆನ್ಸೆಸ್ಟರ್ ಲೀನೇಜ್. ಓಕೆ, ನಾವೇನು ಪಿತೃದೋಷ ಅಂತೀವಿ. ಪಿತೃದೋಷ ಬೇರೆ ಏನಲ್ಲ. ಓಕೆ, ಸಮ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ಯಾಟರ್ನ್ ಎಲ್ಲೋ ನೀವು ಫ್ಯಾಮಿಲಿ ಲೀನೇಜಿಂದ ತಗೊಂಡಿರ್ತೀರಾ, ಅದೇ ಮೆಂಟಾಲಿಟಿ ಬಿಲೀಫ್ ಸಿಸ್ಟಮ್ ಇಂದ ನೀವು ಬದುಕಿರ್ತೀರ.
ಆ ಮೆಂಟಾಲಿಟಿ ಬಿಲೀಫ್ ಸಿಸ್ಟಮನ್ನು ನಾವು ಥೆರಪಿ ಥ್ರೂ ಅದರ ರೂಟ್ ಕಾಸ್ ನೀವು ಯಾಕೆ ಕ್ಯಾರಿ ಮಾಡ್ತಾ ಇದ್ದೀರಾ, ಮೋಸ್ಟ್ ಆಫ್ ದ ಟೈಮ್ ದಟ್ ವಿಲ್ ಬಿ ಯುವರ್ ಚೈಲ್ಡ್ಹುಡ್ ಟ್ರಾಮಾ. ಯಾರೇ ಇರಲಿ, when I'm telling you, or whoever it is, okay, that will be the childhood trauma which is carried by a person. ಚೈಲ್ಡ್ಹುಡ್ ಟ್ರಾಮಾ ನೀವು ಆದಷ್ಟು ಬೇಗ ಹೀಲ್ ಮಾಡ್ಕೊಳ್ಳಿ, ಯಾವ ಡಿಪ್ರೆಷನ್ನು ಇರಲ್ಲ, ಯಾವ ರೀತಿಯೂ ನಿಮಗೆ ಪ್ರಾಬ್ಲಮ್ಸ್ ಇರಲ್ಲ. ವೆದರ್ ಇಟ್ಸ್ ಹೆಲ್ತ್, ವೆದರ್ ಇಟ್ಸ್ ರಿಲೇಷನ್ಶಿಪ್, ವೆದರ್ ಇಟ್ಸ್ ಕರಿಯರ್, ವೆದರ್ ಇಟ್ಸ್ ಮನಿ, ಎಲ್ಲ ಸಹ ನೀವು ರೂಟ್ ಕಾಸ್ ಮೇಲೆ ವರ್ಕ್ ಮಾಡಿ, ಯು ವಿಲ್ ಗೆಟ್ ದ ಬೆಸ್ಟ್ ಸೊಲ್ಯೂಷನ್ ಥ್ರೂ ದ ಥೆರಪೀಸ್. ಓಕೆ, ಇದು ಥೆರಪಿಗೂ ಕೌನ್ಸಿಲಿಂಗಿಗೂ ಇರೋ ಡಿಫ್ರೆನ್ಸ್. ಇದೊಂದು ಪ್ರಾಕ್ಟಿಕಲ್ ಕ್ವಶನ್ ಮ್ಯಾಮ್. ಇವಾಗ ಕ್ಲೈಂಟ್ಸ್ ನಿಮ್ಮ ಹತ್ರ ಬರ್ತಾರೆ, ಎಲ್ಲ ಎಮೋಷನ್ಸ್ ಇರೋರು ಬರ್ತಾರೆ, ಅದರಲ್ಲಿ ತುಂಬ ಭಾವನಾತ್ಮಕವಾಗಿ ತುಂಬ ನೊಂದಿರೋರು ಬಂದು ಏನೂ ಮಾತೇ ಆಡಲ್ಲ, ನೀವೆಂಥ ಕ್ವಶನ್ಸ್ ಕೇಳಿದ್ರು ಅವ್ರು ನಿಮ್ಮ ಜೊತೆ ಏನೂ ರಿಪ್ಲೈ ಮಾಡಲ್ಲ, ಅಂಥವ್ರಿಗೆ ನೀವು ಹೇಗೆ ಗೈಡ್ ಮಾಡಿ ನೀವು ಅವ್ರನ್ನ ಮಾತಿಗೆ ತಗೊಳ್ತೀರಾ? ಅಂಥ ಕ್ಲೈಂಟ್ಸ್ ಬಂದಾಗ ನಮಗೆ ಸ್ವಲ್ಪ ಅವರ ಜೊತೆ ಏನಿದ್ರೆ ಫ್ರೆಂಡ್ಶಿಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಯಾಕಂದರೆ ನಮ್ಮ ಕೌನ್ಸಿಲಿಂಗ್ ಕೆಲಸ ಇಟ್ಸ್ ಬೇಸ್ಡ್ ಆನ್ ಟ್ರಸ್ಟ್. ಹೌದು, ಅವರ ಟ್ರಸ್ಟ್ ಗೇನ್ ಮಾಡೋದೇ ನಮ್ಮದು ಫಸ್ಟ್ ಕೆಲಸ, ಚಾಲೆಂಜ್ ಅದು. ಹೌದು ಹೌದು, ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಅಲ್ವಾ. ನೋಡಿ, ಯಾಕೆ ನಮ್ಮ ಹತ್ರ ಬರ್ತಾರೆ ಕೌನ್ಸಿಲಿಂಗಿಗೆ? ಯಾವಾಗ ಅವರಿಗೆ ಯಾರು ಸಪೋರ್ಟ್ ಸಿಸ್ಟಮ್ ಸಿಗಲ್ಲ, ಅವ್ರು ಕೇಳಬೇಕು ಅಂತ ಆಗಲಿ, ಕಲೀಗ್ಸ್ ಅಲ್ಲಾಗಲಿ ಅಥವಾ ಟೀಚರ್ಸ್ ಆಗಲಿ, ಎಲ್ಲಿ ಫ್ರೆಂಡ್ ಸರ್ಕಲ್ ಆಗಲಿ, ಎಲ್ಲಿ ಸಪೋರ್ಟ್, ಈವನ್ ಅವರು ಡಾಕ್ಟರ್ಸ್ ಹತ್ರ ಹೋಗಿರ್ತಾರೆ, ಓಕೆ, ಅಲ್ಲಿ ಕೂಡ ಅವರಿಗೆ ಏನು ಸಪೋರ್ಟ್ ಸಿಕ್ಕಿಲ್ಲ ಅಂದಮೇಲೆ ನಮ್ಮಂಥ ಥೆರಪಿಸ್ಟ್ ಹತ್ರ ಬರೋದು. ಯಾಕಂದರೆ ವಿ ಆರ್ ವರ್ಕಿಂಗ್ ಬಿಕಾಸ್ ನಾವು ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇದೆ. ನಮ್ಮ ಲೈಫಲ್ಲೂ ತುಂಬ ಟ್ರಾಮಾಸ್ ಆಗಿರುತ್ತೆ. ಹೌದು, ಓಕೆ, ಆ ಟ್ರಾಮಾಸ್ ಇಂದ ನಾವು ಕೂಡ ಮೆಡಿಕೇಶನ್ಗೆ ಹೋಗಿದ್ವಿ, ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ತಗೊಂಡಿದ್ವಿ. ಓಕೆ, ಅದೆಲ್ಲ ಆದ್ರೂ ನಮಗೆ ಸೊಲ್ಯೂಷನ್ ಸಿಕ್ಲಿ ಅಂತ ವಿ ಡಿಸೈಡೆಡ್, ಬೀಯಿಂಗ್ ಅ ವುಮೆನ್, ನಾನು ಆ ಡಿಸಿಷನ್ ತಗೊಂಡೆ, ನನ್ನ ಲೈಫ್ ನಾನು ಚೆನ್ನಾಗಿ ಬದುಕಬೇಕು. ಓಕೆ, ಹೌದು, ಅದರಿಂದ ನಾನು ಅದನ್ನು ಓವರ್ಕಮ್ ಮಾಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸಿಂದ ನಾನು ಅವರ ಕಾನ್ಫಿಡೆನ್ಸ್ ಗೇನ್ ಮಾಡಲಿಕ್ಕೆ ಸ್ವಲ್ಪ ನಾವು ಶೇರಿಂಗಲ್ಲಿ ಬರಬೇಕಾಗುತ್ತೆ. ನಾಟ್ ದ ಡಿಪೆಸ್ಟ್ ಶೇರಿಂಗ್, ಬಟ್ ನಾನು ಯಾವಾಗ ಮಾಡ್ಲಿಕ್ಕಾಗಿದೆ ನೀವು ಕೂಡ ಮಾಡ್ಕೋಬಹುದು. ಸೊ ಐ ವಿಲ್ ಮೇಕ್ ದೆಮ್ ಸೋ ಶ್ಯೂರ್ ದಟ್ ಸೆಲ್ಫ್ ವರ್ಕ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಯು. ಬೇರೆ ಏನೂ ಇಲ್ಲ, ಯಾವ ಮೆಡಿಸಿನ್ಸ್ ಬೇರೆ ನಾನು ಯಾರಿಗೂ ಹೀಲಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಟಾರ್ಚ್ ಬೇರರ್ ಆಗಿ ನಾನೊಂದು ನಿಮಗೆ ಟೂಲ್ಸ್ ಕೊಡ್ಬೋದು, ನೀವು ಈ ನಮ್ಗೆ ಸೆಲ್ಫ್ ವರ್ಕ್ ಮಾಡಿ. ನಾನು ನಿಮಗೆ ಹೀಲಿಂಗ್ ಪ್ರಾಕ್ಟೀಸಸ್ ಅಂದೇನೋ ಅದರ ಬಗ್ಗೆ ಗೈಡ್ ಮಾಡ್ಬೋದು. ಓಕೆ, ನಾನು ನಿಮಗೆ ಬರೀ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ನಾನು ಹೊರಗೆ ಹೇಗೆ ಬಂದೆ, ನಾನು ಅದನ್ನು ಶೇರ್ ಮಾಡಿಬಿಟ್ಟು ನಿಮ್ಮ ಕಾನ್ಫಿಡೆನ್ಸ್, ಯಾರು ಬರ್ತಾರೆ ಅವರ ಕಾನ್ಫಿಡೆನ್ಸನ್ನು ಗೇನ್ ಮಾಡಿಬಿಟ್ಟು ಅವರಿಗೆ ಆ್ಯಸ್ ಅ ಗೈಡ್ ನಾನು ಅದನ್ನು ಟೂಲ್ಸ್ ಕೊಟ್ಬಿಟ್ಟು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅದೊಂದು ಗೈಡೆನ್ಸ್ ಕೊಡ್ತೀನಿ. ಓಕೆ, ಆವಾಗ ಸಚ್ ವಂಡರ್ಫುಲ್ ರಿಸಲ್ಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಒಂದು ಚಿಕ್ಕ ಕೇಸ್ ಸ್ಟಡಿ ಹೇಳ್ತೇನೆ. ನಾನು ಯಾವ ಕೇಸ್ ಸ್ಟಡಿ ಹೇಳುವಾಗ ಹೆಸರು, ಪ್ಲೇಸ್ ಅಥವಾ ಅವರದ್ದು ಹೆಚ್ಚಿನ ಡೀಟೇಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಮೇನ್ಲಿ ಬಿಕಾಸ್ ನನ್ನ ಕಾನ್ಫಿಡೆನ್ಷಿಯಲ್ ವರ್ಕ್ ಇಂದ ಕಾರಣ ನಾನು ಅದನ್ನ ಮೇಂಟೈನ್ ಮಾಡುತ್ತೆ, ಅದನ್ನ ಹೊರಗೆ ತರೋದು ತಪ್ಪಾಗುತ್ತೆ. ಸೊ ಟು ಜಸ್ಟಿಫೈ ಮೈ ವರ್ಕ್ ನಾನು ಕೇಸ್ ಸ್ಟಡಿ ಅಂತ ಹೇಳಿಬಿಟ್ಟು ಅದನ್ನು ಒಂದು ಶೇರಿಂಗಲ್ಲಿ ಬರ್ತೀನಿ. ಕೆಲವೊಂದು ಕೌನ್ಸಿಲಿಂಗಲ್ಲಿ ನನಗೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಒಂದು ರಿಹ್ಯಾಬ್ ಸೆಂಟರ್ಗೆ ಹೋಗಿದ್ದೆ. ಆ ರಿಹ್ಯಾಬ್ ಸೆಂಟರಲ್ಲಿ ಹೋದಾಗ ಅಲ್ಲಿ ಕೆಲವು ಸೆಲ್ಸ್ ಅಂತ ಅವರು ಇಟ್ಟಿರ್ತಾರೆ, ಅಲ್ಲಿ ಹೊರಗಿನವರಿಗೆ ಬಿಡೋದಿಲ್ಲ. ಓಕೆ, ನಾನು ಅಲ್ಲಿ ಇದ್ದಾಗ ಅಲ್ಲಿದ್ದು ವಾರ್ಡನ್ ಜಸ್ಟ್ ಒಂದು ಕೇಳಿದ್ರು, ಮೇಡಮ್ ನೀವು ಒಳಗಡೆ ಬರ್ತೀರಾ ಅಂತ. ಅದು ಆ್ಯಕ್ಚುಲಿ ಇರೋದು ತುಂಬ ಎಂತ ಹೇಳ್ತಾರೆ, ಡೇಂಜರಸ್ ಕ್ರಿಮಿನಲ್ಸ್ ಅಂತ ಅವರಿಗೆ ಟ್ಯಾಗ್ ಕೊಟ್ಟಿರ್ತಾರೆ. ಓಕೆ, ಅಂದಿಂದ ಯಾವ ಏಜ್ ಗ್ರೂಪ್ ಅವರು? ಎಲ್ಲ ಏಜ್ ಗ್ರೂಪ್ ಅವರು, ಎಲ್ಲ ಏಜ್ ಗ್ರೂಪ್. ಬಟ್ ಐ ಜಸ್ಟ್ ಸಿ ದೆಮ್ ಆಸ್ ಅ ಸೋಲ್. ಓಕೆ, ಯಾವ ಜೆಂಡರ್ ಅಂತನೂ ನಾನು ನೋಡಲ್ಲ. ಸೊ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಯು ಆರ್ ಜಸ್ಟ್ ಅ ಸೋಲ್ ಫಾರ್ ಮೀ. ಓಕೆ, ನಿಮ್ಮ ಅದರಲ್ಲಿ ಯಾರು ಮೇಲ್ ಇರ್ಬೋದು, ಯಾರೋ ಬಂದು ನನ್ನ ಇದ್ರ ಐ ಜಸ್ಟ್ ಯಾರ ಜೊತೆ ಮಾತಾಡ್ತೇನೆ ನಾನು, ದೇ ಆರ್ ದ ಸೋಲ್ ಅಷ್ಟೇ ನಾನು ನೋಡೋದು.
ಆಯಿತು ಅಂತ ಒಪ್ಕೊಂಡೆ ನಾನು. ಆ್ಯಕ್ಚುಲಿ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಯಾರಿಗೂ ಬೇಡ, ಮತ್ತು ನೀವು ಕೇಳಿದ್ರಲ್ಲಣ್ಣ ಕೇಳಿದೆ ನಾನು. ನೀವು ಕೇಳಿ ಆಗಿದೆ, ನಾನು ಆಯಿತು ಅಂತ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೇನೆ, ನನಗಿನ್ನು ಒಳಗಡೆ ಹೋಗಬೇಕು. ಅದು ಎಲ್ಲಿಂದ ನನಗೆ ಕಾನ್ಫಿಡೆನ್ಸ್ ಬಂತು ನನಗೆ ಗೊತ್ತಿಲ್ಲ. ಮೇ ಬಿ ದೇ ಆರ್ ವೇಟಿಂಗ್ ಫಾರ್ ಸಂಬಡಿ ಅಲ್ವಾ. ಅದು ದೇ ಆರ್ ದ ಸೋಲ್ಸ್. ಅವರಲ್ಲಿ ಆ ಒಂದು ಇಂಟೆನ್ಷನ್ ಕೂಡ ಬಂದರೆ ನನಗೆ ಒಬ್ರ ಹತ್ರ ಶೇರ್ ಮಾಡಬೇಕು. ಯೂನಿವರ್ಸ್ ಇಸ್ ಲಿಸನಿಂಗ್. ಆ ಎನರ್ಜಿ ಏನಿದೆ, ಎವ್ರಿಥಿಂಗ್ ಈಸ್ ಎನರ್ಜಿ ಅಲ್ಲ, ಅವರ ಎನರ್ಜಿ ಹೊರಗೆ ಬಂದಮೇಲೆ ಅದು ಯೂನಿವರ್ಸ್ ಇಸ್ ಲಿಸನಿಂಗ್. ಅಲ್ಲಿ ಒಳಗೆ ಕಡೆಗೆ ಅವರು ಪರ್ಮಿಷನ್ ತಗೊಂಡು ಬಂದರು ಅಲ್ಲಿ ಹೈಯರ್ ಅಥಾರಿಟೀಸ್ನ. ನನಗೆ ಒಳಗೆ ಹೋಗ್ಲಿಕ್ಕೆ ಬಿಟ್ಟರು. ಒಳಗೆ ಹೋಗುವಾಗ ಅಲ್ಲಿ ಇದ್ದ ಒಂದು 12 to 13 ರೆಸಿಡೆಂಟ್ಸ್ ಬಂದರು, ಎದುರು ಬಂದುಬಿಟ್ಟು. ಆ್ಯಂಡ್ ಅಲ್ಲಿ ಇದ್ದ ವಾರ್ಡನ್ಗೆ ಶಾಕ್. ಅವರು ಸೈಕ್ಯಾಟ್ರಿಸ್ಟ್ ಅಲ್ಲಿ ಇದ್ದವ್ರ ಹತ್ರ ಬಾಯಿ ಬಿಡೋದೇ ಇಲ್ಲ ಅಂತೆ, ಓಕೆ, ಮಾತಾಡೋದೇ ಇಲ್ಲ ಅಂತವ್ರು. ಬಟ್ ಗುರುಮಾ ನೀವು ಅಲ್ಲಿ ಎದುರು ಹೋಗಿ ನಿಂತಾಗ ಅಷ್ಟು ಜನ ಬಂದು ನಿಮ್ಮ ಹತ್ರ ಶೇರಿಂಗಿಗೆ ಬರುವಾಗ ನಮ್ಗೆ ಆಶ್ಚರ್ಯ ಆಯಿತು ಅಂದರು. ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಎನರ್ಜಿ. ಓಕೆ, ಆಯಿತಾ. ನೀವು ಅವರು ನಿಮ್ಮನ್ನು ಅಷ್ಟು ಕಾನ್ಫಿಡೆಂಟ್ಲಿ ನೋಡಿರ್ತಾರೆ. ಓಕೆ, ಇವ್ರ ಹತ್ರ ಏನೋ ಇದೆ, ನಾವು ಹೋಗಿ ಮಾತಾಡಿ ಅವರನ್ನು ನಮ್ಮ ಇಮೋಷನ್ಸ್ನ ಶೇರ್ ಮಾಡ್ಕೋಬೋದು ಅಂತ. ಅದರಲ್ಲಿ ಒಬ್ಬರು ಯಂಗ್ ಸ್ಟೂಡೆಂಟ್, ಆ ಸ್ಟೂಡೆಂಟ್ ಸುಸೈಡ್ ಅಟೆಂಪ್ಟ್ ಎಲ್ಲ ಮಾಡಿಬಿಟ್ಟು ಅದೆಲ್ಲ ಇಶ್ಯೂಸ್ ಇತ್ತು. ಅವರು ಕನ್ವರ್ಸೇಷನಿಗೆ ಬಂದದ್ದೇ ಇವರಿಗೆ ಒಂದು ಆಶ್ಚರ್ಯಜನಕ. ದೆನ್ ದೇ ಆಸ್ ಮಿ ಟು ಡೂ MSW ಕೌನ್ಸಿಲಿಂಗ್. ಹಾಗೆ ನಾನು MSW ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದೀನಿ ಇವಾಗ, ಸೆಕೆಂಡ್ ಇಯರ್ ಸ್ಟೂಡೆಂಟ್. ಸೊ ಈ ಥರ ತುಂಬ ಎಕ್ಸ್ಪೀರಿಯನ್ಸಸ್ ನಮಗೆ ಒಳ್ಳೇದಾದ ಕಾರಣ ನನಗೆ ಅದೊಂದು ಇಲ್ಲ, ನನ್ನಿಂದ ಯಾರಿಗಾದ್ರೂ ಒಳ್ಳೇದಾಗುತ್ತೆ. ಈಗ ನೀವು ಹೇಳ್ದಾಗೆ ಇಂಥ ಕೇಸಸ್ ಯಾರ ಹತ್ರನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಹೌದಲ್ವಾ. ಆಗ ಅವ್ರಿಗೆ ಯಾರು, ಜನರಿಗೆ ಅಷ್ಟೇ ಬೇಕು, ಒಂದು ಕಿವಿ ಕೊಟ್ಟು ಕೇಳುವಂಥ ಒಬ್ಬರು ಫ್ರೆಂಡ್. ಹೌದು, ಓಕೆ. ಸೊ ಗುರುಮಾ ವಿಜ್ಞಾ ಅಂತ ಒಂದು ತಾಯಿ ಸ್ಥಾನದಲ್ಲಿ ನಿಂತುಬಿಟ್ಟು ನಾನು ಇಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಪಡ್ಕೊಂಡಿದ್ದೇನೆ. ಇಟ್ಸ್ ಗಿವ್ಸ್ ಮಿ ಅ ಲಾಟ್ ಆಫ್ ಆನರ್. ಅಂದರೆ ಏನೋ ಖುಷ್ ನಸೀಬಿ ಅಂತಾರಲ್ವ, ಹಾಗೆ ಅಂಥ ಜನರನ್ನು ನಾವು ಕೌನ್ಸಿಲಿಂಗಿಗೆ ತರೋದು ದೊಡ್ಡ ಚಾಲೆಂಜ್ ಇರುತ್ತೆ. ಸೊ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಹೇಳಬೇಕಾಯ್ತು ನನಗೆ, ಯಾಕಂದರೆ ಆ ಚಾಲೆಂಜಲ್ಲಿ ನಾವು ಇದ್ದು ಕೂಡ ಇಂಥ ಕೌನ್ಸಿಲಿಂಗಿಗೆ ಬರುವಾಗ ಆ ಅಡಿಕ್ಷನಿಂದ ಪ್ರೊಸೆಸ್ಗೆ ಅವರಿಗೆ ತಗೊಂಡು ಹೋಗುವಾಗ, ಆ ಅಡಿಕ್ಷನಿಂದ ಹೊರಗೆ ತರುವಾಗ ಇಟ್ಸ್ ಅ ಆನರೇಬಲ್ ಜಾಬ್ ಅನಿಸ್ತು ನನಗೆ. ಮ್ಯಾಮ್, ನಿಮಗೆ 15 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಹೀಲಿಂಗ್ ಆ್ಯಂಡ್ ಸೆಲ್ಫ್ ವರ್ಕ್ ಪ್ರಾಕ್ಟೀಸಸಲ್ಲಿ. ಹಾಗೆಯೇ ಈಗ 3 yearsಯಿಂದ ಸಪ್ರೇಟಾಗಿ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇದ್ದೀರಲ್ವಾ. ಸೊ ಇಷ್ಟು ವರ್ಷದಲ್ಲಿ ಅತಿ ಟಫೆಸ್ಟ್ ಕೇಸ್ ಯಾವುದು, ನಿಮ್ಗೆ ಅದನ್ನ ನಿಭಾಯಿಸೋಕ್ಕೆ ಕಷ್ಟ ಆಗಿರುತ್ತೆ ಆ್ಯಂಡ್ ಸಕ್ಸೀಡ್ ಆಗಿರ್ತೀರಾ, ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು. ಥ್ಯಾಂಕ್ ಯು. ಇಟ್ಸ್ ಅ ಹ್ಯೂಜ್ ಆನರ್. ನೀವು ಈಗ ನಾರ್ಮಲಿ ನೋಡ್ತಾ ಇದ್ದೀರಲ್ವಾ, ಇನ್ಫರ್ಟಿಲಿಟಿ. ಓಕೆ. ಆಗ ಅಂಥ ಕೇಸಸ್ ಇರುವಾಗ ಹೆಂಗಸಾಗ್ಲಿ ಗಂಡಸಾಗ್ಲಿ ಓಪನ್ಲಿ ಅದನ್ನ ಕನ್ವರ್ಸೇಷನ್ಗೆ ಬರೋದು ಕಷ್ಟ ಆಗುತ್ತೆ. ದೇ ಫೀಲ್ ಗಿಲ್ಟಿ ಅಬೌಟ್ ಇಟ್ ಅಲ್ವಾ. ಆದರೆ ಅಗೇನ್ ಐ ಆಮ್ ಟೆಲ್ಲಿಂಗ್, ಆ ಸಿಚುವೇಶನ್ ಅಲ್ಲಿ ನೀವು ಇದ್ದೀರಂತಾದ್ರೆ ಯು ಮಸ್ಟ್ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ. ವಾಟ್ ಯೂನಿವರ್ಸ್ ಇಸ್ ಟೆಲಿಂಗ್ ಯು. ಓಕೆ, ಮ್ಯಾನಿಫೆಸ್ಟೇಷನ್. ವಾಟ್ ಯೂನಿವರ್ಸ್ ಇಸ್ ಟೆಲಿಂಗ್ ಯು. ಮ್ಯಾನಿಫೆಸ್ಟೇಷನ್ ಆಗ್ಬೇಕಂತಿದ್ರೆ ಯು ಮಸ್ಟ್ ವಾಕ್ ಥ್ರೂ ದ ಪ್ರೊಸೆಸ್ ಅಲ್ವಾ. ಈ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ನೀವು ವರ್ಡ್ ತೆಗ್ದಿದ್ದಕ್ಕೆ ಹೇಳ್ತಿದ್ದೇನೆ. ಈಗ ತುಂಬ ವರ್ಕ್ಶಾಪ್ಸ್ ಎಲ್ಲ ಸೆಷನ್ಸ್ ಎಲ್ಲ ತಗೊಳ್ತಾರೆ. ಇಟ್ಸ್ ನಾಟ್ ಈಸಿ ಟಾಸ್ಕ್. ಹೌದು. ಓಕೆ, ಮ್ಯಾನಿಫೆಸ್ಟೇಷನ್ ಯಾವುದಾಗೋದು, ನಾವು ಬಿಲೀವ್ ಮಾಡಬೇಕು, ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೇಳ್ತಾ ಹೋಗಬೇಕು ಅಲ್ಲ. ವೆನ್ ಯು ವೈಬ್ರೇಟ್ ಎಟ್ ದ್ಯಾಟ್ ಫ್ರೀಕ್ವೆನ್ಸಿ. ಓಕೆ, ನಿಮ್ಮ ಹತ್ರ ಈಗ ಓಕೆ ನಿಮ್ಗೆ ಎಫರ್ಮೇಷನ್ಸ್ ಕೊಡ್ತಾರೆ, ನನ್ನ ಹತ್ರ 1 ಲಕ್ಷ ಇದೆ, ನಿಮ್ಮ ವೈಬ್ರೇಷನ್ ಅಲ್ಲಿ ನೀವು ಅದನ್ನ ಆ ವೈಬ್ರೇಟ್ ಆಗ್ತಾನೆ ಇಲ್ಲ ನೀವು ಅಂದ್ರೆ ಸುಮ್ಮನೆ ಬರುತ್ತಾ 1 ಲಕ್ಷ? ಇಲ್ಲ, ಬಟ್ ಬಿಲೀವ್ ಮಾಡಬೇಕು ಅಂತ ಯೂನಿವರ್ಸ್ನ. ನೀವು ಎಫರ್ಮೇಷನ್ ಮಾಡ್ತೇವೆ, ನಿಮ್ಗೆ ಅವ್ರು ಹೇಳಿರ್ತಾರೆ ಬಿಲೀವ್ ಮಾಡಿ ಬರುತ್ತೆ ಅಂತ. ನಿಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಅದು ಪ್ರೋಗ್ರಾಮಿಂಗೇ ಇಲ್ಲ. ಇಲ್ಲ, ಫಸ್ಟ್ ನಾವು ಅನ್ಕೋಬೇಕು. ಕರೆಕ್ಟ್. ಆ ಪ್ರೋಗ್ರಾಮಿಂಗ್ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನೀವು ಆ ಪ್ರೋಗ್ರಾಮಿಂಗ್ ಸೆಟ್ ಮಾಡಬೇಕು. ಅದು ಯಾವಾಗ ಸಾಧ್ಯ, ನೀವು ಯಾವಾಗ ನಿಮ್ಮ ಒಳಗೆ ಹೋಗ್ಬಿಟ್ಟು ಆ ಮುಂಚೆ ಪ್ರೋಗ್ರಾಮಿಂಗ್ ಏನಿತ್ತು
ಏನು ಕೊಟ್ಟಿರ್ತಾರೆ ಸೊಸೈಟಿಯವರು, ನೀವು 1 ಲಕ್ಷ ಅಯ್ಯೋ ನೀನೇ ಲೀವ್ ದುಡಿತೀಯಾ, ನಿನ್ನ ಲೈಫಲ್ಲಿ. ನಮ್ಮ ಕುಟುಂಬದಲ್ಲಿ ಇದು ಒಂದು ಕೇಸ್ ಸ್ಟಡಿ ಇತ್ತು. ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಕನ್ಸೆಪ್ಷನ್ ಇಸ್. ಇದೊಂದು ಮಧ್ಯದಲ್ಲಿ ಬಂದಿದೆ. ಒಂದು ಫಿಮೇಲ್ ಪಾರ್ಟಿಸಿಪೆಂಟ್, ಅವ್ರಿಗೆ ಒಳ್ಳೆ ಪೇಮೆಂಟ್ ಒಂದು ಜಾಬ್ ಬರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನು ಹೇಳ್ತಾರೆ ಗೊತ್ತಾ, ನಿನ್ಗೆ ಅದು ಸಾಧ್ಯನೇ ಇಲ್ಲ, ನಮ್ಮ ಮನೆ ಗಂಡಸರಿಗೇನೆ ಅಷ್ಟೊಳ್ಳೆ ಜಾಬ್ ಸಿಕ್ಕಿಲ್ಲ. ಶಿ ಹ್ಯಾಸ್ ಮ್ಯಾನಿಫೆಸ್ಟೆಡ್. ಹೌ ಶಿ ಹ್ಯಾಸ್ ಮ್ಯಾನಿಫೆಸ್ಟೆಡ್? ಬೈ ಡೂಯಿಂಗ್ ಸೆಲ್ಫ್ ವರ್ಕ್. ಅವಳ ಇನ್ನರ್ ಬಿಲೀಫ್ಸ್, ಅವಳ ಫೀಲಿಂಗ್ಸ್, ಅವಳ ಇಮೋಷನ್ಸ್, ಅವಳ ಹಳೆ ಥಾಟ್ ಪ್ರೊಸೆಸ್, ಅದ್ರಲ್ಲೆಲ್ಲ ಹೊರಗೆ ಬಂದ್ಬಿಟ್ಟು ಶಿ ಹ್ಯಾಸ್ ಅನ್ಲರ್ನ್ಡ್ ದ್ಯಾಟ್. ಶಿ ಹ್ಯಾಸ್ ಅನ್ಲರ್ನ್ಡ್ ದ ಓಲ್ಡ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ಯಾಟರ್ನ್. ಶಿ ಹ್ಯಾಸ್ ರೀಲರ್ನ್ ದ ನ್ಯೂ ಪ್ರೋಗ್ರಾಮಿಂಗ್ ಪ್ಯಾಟರ್ನ್. ಗೊತ್ತಾಯ್ತಾ? ಆ ಹೊಸ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ಯಾಟರ್ನನ್ನು ಅವಳು ಕಲ್ತ್ಕೊಂಡ್ಬಿಟ್ಟು ಆ ಹೈಯರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇಲ್ಲಿಂದ ಇಲ್ಲಿ ಹೋಗಿದ್ದಕ್ಕೆ ಅವಳು ಮ್ಯಾನಿಫೆಸ್ಟ್ ಮಾಡಿದ್ದಾಳೆ. ಹೈಲಿ ಪೇಯ್ಡ್ ಪ್ಯಾಕೇಜ್ ಅಲ್ವಾ? ಕೆಳಗೆ ಇಳಿಸೋರು ನಿಮ್ಮನ್ನ, ಓಕೆ ನಮ್ಮ ಮನೇಲಿ ಗಂಡಸರು ಅಷ್ಟು ಒಳ್ಳೆ ಪ್ಯಾಕೇಜ್ ತೆಗ್ದಿಲ್ಲ ಅಂತ ಅವಳನ್ನು ಕಾನ್ಫಿಡೆನ್ಸು ಲೋ ಮಾಡಲಿಕ್ಕೆ ನೋಡಿದ್ದಾರೆ. ಬಟ್ ಶಿ ಡಿಡ್ಂಟ್ ಗಿವ್ ಅಪ್. ಸೊ ಮ್ಯಾನಿಫೆಸ್ಟೇಷನ್ ಆಗೋದು ಆ ಥರ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಕನ್ಸೆಪ್ಷನ್. ಇದು ಒಂದು ಗಂಡ ಹೆಂಡತಿ, ಅವರು ಫಸ್ಟ್ ಒಂದು ಚೈಲ್ಡ್ ಇದೆ. ಸೆಕೆಂಡ್ ಚೈಲ್ಡಿಗೆ ಒಂದು 7 ವರ್ಷ ಮೆಡಿಸಿನ್ಸ್, ಯೋಗ ಪ್ರಾಕ್ಟೀಸಸ್ ಮಾಡಿ, ಬೇರೆ IVF, ಮಲ್ಟಿಪಲ್ IVF ಫೇಲ್ಯೂರ್ ಆಗಿ ಇದೆಲ್ಲ ಆಗಿತ್ತು. ಸೊ ಸಂಬಡಿ ರೆಕಮೆಂಡೆಡ್ ಮೈ ನೇಮ್. ನೀವು ಆಗ ನಾನು ಗುರುಮಾ ಅಂತ ನನಗೆ ಟೈಟಲ್ ಇದ್ದಿಲ್ಲ, ವಿಜ್ಞಾ ದೀದಿ ಅಂತಿದ್ರು ನನಗೆ. ಸೊ ಆ ವಿಜ್ಞಾ ದೀದಿಗೆ ಪಾಸ್ ಜಾವು ಅಂತ ಹೋಗಿ ಹೇಳಿದ್ರು. ಸೊ ಫಸ್ಟ್ ವೈಫ್ ಬಂದಿದ್ರು ಅವರು. ವೈಫ್ಗೆ ನಾನು ಹೇಳಿದೆ, ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸಲ್ಲಿ ಇದೆಲ್ಲ ಮಾಡಬೇಕಂತಿದ್ರೆ ಸೆಲ್ಫ್ ಹೀಲಿಂಗ್ ಆ್ಯಂಡ್ ಮತ್ತು ಸೆಲ್ಫ್ ವರ್ಕ್ ಮೇಲೇ ನೀವು ಮಾಡಬೇಕು. ಆವಾಗ ನಿಮ್ಮ ಗಂಡ ಕೂಡ ಬರಬೇಕು. ಒಂದು ಮಗು ಅಂತ ಆಗುವಾಗ ಇಟ್ಸ್ ಅ ಕಾಂಬಿನೇಷನ್ ಆಫ್ ಸ್ಪರ್ಮ್ ಆ್ಯಂಡ್ ಎಗ್. ಹೌದು, ಸಂಸ್ಕಾರ ಆಫ್ ದ ಸ್ಪರ್ಮ್, ಸಂಸ್ಕಾರ ಆಫ್ ದ ಎಗ್, ಅದು ನಾವು ನೋಡಬೇಕು. ನಾನು ಮೆಡಿಸಿನ್ ಬಗ್ಗೆ ಎಲ್ಲ ಹೇಳೋದಿಲ್ಲ, ಅಂತ ಸೈಂಟಿಫಿಕಲ್ ಇದು ಮಾತಾಡೋದಿಲ್ಲ. ವಿ ಬಿಲೀವ್ ಇನ್ ಪ್ಯೂರ್ ಸೈನ್ಸ್. ವಾಟ್ ಈಸ್ ಸೈನ್ಸ್? ಇಟ್ಸ್ ದ ಯೂನಿವರ್ಸ್, ದ ಎನರ್ಜಿ, ದ ಫ್ರೀಕ್ವೆನ್ಸಿ ಅಲ್ವಾ? ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅದನ್ನ ಅಡ್ಯಾಪ್ಟ್ ಮಾಡಲಿಕ್ಕೆ ರೆಡಿ ಇದೆಯಾ ಅದು ನೋಡ್ಕೊಳ್ಳಿ ನೀವಂತ. ಸೊ ಫಾರ್ ಅ ವೀಕ್ ಏನೂ ಆನ್ಸರ್ ಇದ್ದಿಲ್ಲ ಅವರೆಲ್ಲ, ಬಿಕಾಸ್ ಶಿ ಹ್ಯಾಡ್ ಟು ಕನ್ವಿನ್ಸ್ ಹರ್ ಹಸ್ಬೆಂಡ್ ಅಲ್ವಾ. ಓಕೆ, ಆಮೇಲೆ 1 ವೀಕ್ ನಂತರ ಅವರು ಹಸ್ಬೆಂಡೇ ಫೋನ್ ಮಾಡಿದ್ರು, ನಾನು ರೆಡಿ ಇದ್ದೀನಮ್ಮ, ನೀವು ದಿದ್ಯಾ ಬೋಲೋ ಕಬ್ ಸ್ಟಾರ್ಟ್ ಕರ್ನಾ ಹೇ ಅಂತ. ಓಕೆ, ನಾನು ಅದು ಆ್ಯಕ್ಚುಲಿ 15 days ಕೋರ್ಸ್ ಇತ್ತು, ಅವರಿಗೆ ಸ್ಲೋಲಿ ತಗೊಂಡೋಗಿದ್ದೆ ನಾನು. ಸೊ ಕನ್ಸೆಪ್ಷನ್ ಇಶ್ಯೂದಕ್ಕೋಸ್ಕರ ಅವ್ರು ಮಾಡಿದಷ್ಟೇ ಕೆಲಸ. ಅವರ ಇನ್ನರ್ ಇಮೋಷನ್ಸ್, ಇನ್ನರ್ ಬಿಲೀಫ್ ಸಿಸ್ಟಮ್, ಇನ್ನರ್ ಫೀಲಿಂಗ್ಸ್ನ ಅವರು ಚೇಂಜ್ ಮಾಡಿದರು. ಸೊ ದ ಟೂಲ್ಸ್ ವಾಟ್ ಐ ಗಿವ್ ಟು ದೆಮ್. ಓಕೆ, ಅದ್ರ ಥ್ರೂ. ಮತ್ತು ಯಾವ ಒನ್ಸ್ ನಿಮ್ಮ ಚಕ್ರ ಸಿಸ್ಟಮಿಂದ ಅದೆಲ್ಲ ಹೊರಗೆ ಬರುತ್ತೆ, ಆಟೋಮೆಟಿಕಲಿ ನಿಮ್ಮ ಚಕ್ರಾಸ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಚಕ್ರಾಸ್ ಬ್ಯಾಲೆನ್ಸ್ ಆಗುವಾಗ ಎನರ್ಜಿ ಫ್ಲೋ, ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅಂತ ಏನಿದೆ ಅದು ನಿಮ್ಮ ಚಕ್ರ ಸಿಸ್ಟಮ್ ಇಂದ. ಸೊ ಸ್ಟ್ರೆಸ್ ಇಂದಾಗ್ಲಿ, ಆಲ್ಕೋಹಾಲ್ ಇಂದಾಗ್ಲಿ, ಎನಿ ಅಡಿಕ್ಷನ್, ಈವನ್ ಮೊಬೈಲ್ ಅಡಿಕ್ಷನ್, ಓವರ್ ಥಿಂಕಿಂಗ್ ಈಸ್ ಆಲ್ಸೋ ಅಡಿಕ್ಷನ್. ಓಕೆ, ಅದರಿಂದ ನಿಮ್ಮ ಸೆರೆಬ್ಯುಲಮ್ ಅಲ್ಲಿ ಅದು ಎನರ್ಜಿ ಫ್ಲೋ ಆಗೋದು ಸ್ಟಾಪ್ ಆಗುತ್ತೆ. ಇದೇ ಇಟ್ ವಿಲ್ ಬಿ ರೆಡ್ಯೂಸ್ಡ್ ಆರ್ ಸ್ಟಾಪ್ಡ್. ಆವಾಗ ಏನಾಗುತ್ತೆ, ನಿಮಗೆ ನಿಮ್ಮ ಆ ಚಕ್ರ ಸಿಸ್ಟಮ್ ಇಂದ ನಿಮ್ಮ ಇಂಟರ್ನಲ್ ಆರ್ಗನ್ಸ್ಗೆ ಇದು ಎನರ್ಜಿ ಫ್ಲೋ ಆಗೋದಿಲ್ಲ. ಓಕೆ, ರಕ್ತದಿಂದ ಕಣಗಳ ಜೊತೆನೆ ಅದು ಎನರ್ಜಿ ಫ್ಲೋ ಆಗ್ಬೇಕು ತಾನೆ. ಆ ಫ್ಲೂಯಿಡ್ ಫ್ಲೋ ನಮ್ದು 70%, ಮೋರ್ ದನ್ 70% ವಾಟರ್ ಎಲಿಮೆಂಟ್. ಹೌದು. ಸ್ವಾಧಿಷ್ಠಾನ ಇಸ್ ದ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಇಸ್ ದ ಸ್ಟೋರ್ ಹೌಸ್ ಆಫ್ ಇಮೋಷನ್ಸ್. ಓಕೆ, ಆ ಸ್ಟೋರ್ ಹೌಸ್ ಆಫ್ ಇಮೋಷನ್ಸ್ ಅಲ್ಲಿ ನೀವು ಎಷ್ಟು ಇಮೋಷನ್ಸ್ ಸ್ಟೋರ್ ಮಾಡ್ಕೋತೀರಾ, ನಿಮ್ಮ ಲೈಫಲ್ಲಿ ಹೆಲ್ತ್ ಇಶ್ಯೂಸ್, ರಿಲೇಶನ್ಶಿಪ್ ಇಶ್ಯೂಸ್, ಕರಿಯರ್ ಇಶ್ಯೂ, ಮನಿ ಇಶ್ಯೂ 100% ಇರುತ್ತೆ. ಅಲ್ಲಿಂದ ತೆಗಿಬೇಕು ಫಸ್ಟ್. ಸೊ ಇಟ್ಸ್ ಆಲ್ಸೋ ಕನೆಕ್ಟೆಡ್ ಟು ರಿಪ್ರೊಡಕ್ಟರಿ ಸಿಸ್ಟಮ್ ಅಲ್ವಾ. ಸೊ ಅದು ನನ್ನ ಟಾಪಿಕ್ ಬಂದಾಗಲೇ ನಾನು ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಸೊ ಈಗ ನೀವು ಏನು ಪ್ಯೂಬರ್ಟಿ ಇಶ್ಯೂ ಬಂದ ಕೂಡಲೇ ಮಕ್ಕಳಲ್ಲಿ PCOD, PCOS ಇರ್ಬೋದು, ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು. ಓಕೆ, ಸೆಕ್ಷುವಲ್ ಅರ್ಜಸ್ ಎಕ್ಸ್ಟೆಂಡ್ ಆದ ಕಾರಣ ಹುಕಪ್ ಕಲ್ಚರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಇದೆಲ್ಲ ಸ್ಕೂಲಲ್ಲಿ ನಾವು ಸರಿಯಾಗಿ
ಪ್ಯೂಬರ್ಟಿ ಟೈಮಿಗೆ ಎನರ್ಜಿ ಚಾನಲೈಸಿಂಗ್ ಅಂತ ಹೇಳಿಕೊಟ್ರೆ ಇದೆಲ್ಲದರಿಂದ ಹೊರಗಿರ್ಬೋದು ಮಕ್ಕಳು ವಿದೌಟ್ ಮೆಡಿಕೇಶನ್. ಓಕೆ. ಈ ಹುಕಪ್ ಕಲ್ಚರ್ ಅಂತ ನಮ್ಮ ಜನ್ರೇಷನನ್ನು ಹಾಳು ಮಾಡಿ ಅವರ ಲೈಫನ್ನು ರೂಯಿನ್ ಮಾಡ್ತಾ ಇರೋದು. ಓನ್ಲಿ ಫಾರ್ ದ ರೀಸನ್ ವಿ ಆರ್ ನಾಟ್ ಗಿವಿಂಗ್ ದ ರೈಟ್ ಎಜುಕೇಶನ್ ರಿಗಾರ್ಡಿಂಗ್ ದಟ್ ವಾಟ್ ಇಟ್ ವಾಸ್ ಗಿವನ್ ಇನ್ ದ ಗುರುಕುಲ ಎಜುಕೇಶನ್. ಗುರುಕುಲ ಎಜುಕೇಶನ್ ಆಗುವಾಗ ಆ ಪ್ಯೂಬರ್ಟಿ ಏಜಲ್ಲಿ ಮಕ್ಕಳು ಗುರುಕುಲದಲ್ಲಿ ಇರ್ತಿದ್ರು ತಾನೆ, ಹೌದು ಅಲ್ವಾ? ಅಲ್ಲಿ ಇದ್ದಾಗ ದೇ ವರ್ ಫೋಕಸ್ಡ್ ಆನ್ ದೆಮ್ ಸೆಲ್ಫ್. ಆ ಫೋಕಸ್ ಡೈವರ್ಟ್ ಆಗ್ತಾ ಇದ್ದಿಲ್ಲ ನೋಡಿ. ಓಕೆ, ಸೊ ಇದೇ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಆ ಕಪಲ್ ಸೆಲ್ಫ್ ವರ್ಕ್ ಮಾಡಿದ್ರು. ವಿದಿನ್ 3 months ಶಿ ಕನ್ಸೀವ್ಡ್ ನ್ಯಾಚುರಲಿ ವಿದೌಟ್ ಎನಿ ಮೆಡಿಕೇಶನ್, ವಿದೌಟ್ ಎನಿ IVF. ಓಕೆ. ದ ಚೈಲ್ಡ್ ವಿಲ್ ಬಿ 4 years now. 4 ವರ್ಷದ ಮಗು ಈಗ ಗಂಡು ಮಗು. ಓಕೆ. ಸೊ ದಿಸ್ ಈಸ್ ದ ಪವರ್ ಆಫ್ ಹೀಲಿಂಗ್ ಆ್ಯಂಡ್ ಸೆಲ್ಫ್ ವರ್ಕ್. ಇದು ಟಫೆಸ್ಟ್ ಕೇಸ್ ಆಗಿತ್ತು. ಇದು ಟಫೆಸ್ಟ್ ಕೇಸ್, ಯಾಕಂದ್ರೆ ನನಗೂ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ಅಂತ ಕೇಸಸ್ ಅನ್ನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿರೋದು ಕೋವಿಡ್ ಟೈಮಿಗೆನೆ ಇದಾಗಿದ್ದು. ಕೋವಿಡ್ ಟೈಮಿಗೆ ಇದು ಎಕ್ಸ್ಪೀರಿಯನ್ಸ್ ತುಂಬಾ ಅದು. ಯಾಕಂದ್ರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ನಂದು ಕೋವಿಡ್ ಟೈಮಿಗೆ ಇದೇನೆ ಹೇಳ್ತೇನೆ. ವೀಸಾ ಇಲ್ಲ, ಜಾಬ್ ಇದು ಎಲ್ಲರದು ಹೋಗ್ತಿತ್ತು. ಸೊ ಜಸ್ಟ್ ಬೈ ಡೂಯಿಂಗ್ ಸೆಲ್ಫ್ ವರ್ಕ್ ಒಬ್ರು ವೀಸಾ ಸಿಕ್ಕಿ ಜರ್ಮನಿಗೆ ಹೋಗಿದ್ದಾರೆ. ಅಲ್ಲಿ ಫಸ್ಟ್ ಅವರಿಗೆ ಎಲ್ಲ ಕಡೆಯಿಂದ ಜಾಬ್ ತೆಗೆದು ಹಾಕ್ತಂತ ಸಿಚುವೇಶನ್ ಅಲ್ಲಿ ಅವರಿಗೆ ಜಾಬ್ ಸಿಕ್ಕಿ ಜರ್ಮನಿ ಸೆಟ್ಲ್ ಆಗ್ಲಿಕ್ಕೆ ಹೋಗಿದ್ದಾರೆ. ಅದಕ್ಕೂ ಇದು ಹೌದು. ಯು ಆರ್ ಜಸ್ಟ್ ರಿಮೂವಿಂಗ್ ಯರ್ ಬ್ಲಾಕೇಜಸ್ ಫ್ರಮ್ ಯೋರ್ ಸಿಸ್ಟಮ್ ಅಷ್ಟೇ. ಅಂದರೆ ನಾವು ಸೆಲ್ಫ್ ಕೇರ್ ಆ್ಯಂಡ್ ಹೀಲಿಂಗ್ ಮಾಡಿದ್ರೆ ನಾವು ಏನು ಅಂದ್ಕೊಂಡ್ರು ಅದು ಆಗುತ್ತೆ ಅಂತ. ಆಗುತ್ತೆ 100%. ಓಕೆ, ಪಾಸಿಟಿವ್ ವೇಲಿ. ಹಾಂ, ಯಾಕಂದರೆ ನೀವು ನಿಮ್ಮ ಸಿಸ್ಟಮಲ್ಲಿ ಏನು ಬ್ಲಾಕೇಜ್ ಇದೆ, ಇಮೋಷ್ನಲ್ ಬ್ಲಾಕೇಜ್, ಅದನ್ನು ತೆಗೆಯೋದಷ್ಟೇ. ಓಕೆ. ಸೊ ವಾಟ್ ಈಸ್ ಹೆರಿಡಿಟ್ರಿ ಡಿಸೀಸ್ ಅಂತ ಹೇಳ್ತೀವಲ್ವಾ? ಹೆರಿಡಿಟ್ರಿ ಡಿಸೀಸ್ ಅಂತೀವಲ್ವಾ? ಅಂದರೆ ನಾನು ಹೇಳೋದು ಇವಾಗ ಕ್ಯಾನ್ಸರ್ ಪೇಷಂಟ್ಸ್ಗಳೆಲ್ಲ ಇರ್ತಾರೆ ಅಲ್ವಾ? ಓಕೆ, ಫೈನಲ್ ಸ್ಟೇಜ್ ಆದರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಬಿಫೋರ್ ಗೊತ್ತಾದರೆ ಸೊ ಈ ಸೆಲ್ಫ್ ಕೇರ್ ಆ್ಯಂಡ್ ಹೀಲಿಂಗಲ್ಲಿ ಅದನ್ನ ಕಡಿಮೆ ಮಾಡಬಹುದಾ? ಹೌದು. ನನಗೆ ಕೋವಿಡ್ ಟೈಮಿಗೇನೆ ಆನಂತರ ಒಂದು 2022 ಅಲ್ಲಿ ಒಂದು ಕೇಸ್ ಬಂದಿತ್ತು, ಒಂದು 2020 ಅಲ್ಲಿ ಒಂದು ಕೇಸ್ ಬಂದಿತ್ತು. ಓಕೆ, ಈ ಕೇಸಸ್ ಬಂದಿದೆ. ಹೌದು. ಓಕೆ. ಸೊ 2020 ಶಿ ವಾಸ್ ಅ ಕ್ಯಾನ್ಸರ್ ಸರ್ವೈವರ್. ಅವರಿಗೆ ಮೆಡಿಸಿನ್ನಿಂದ ಅವರಿಗೆ ತುಂಬ ಅನ್ಈಸಿ ಫೀಲ್ ಆಗೋದು ಅದೆಲ್ಲ ಇತ್ತು. ಬಟ್ ಥ್ರೂ ಸೆಲ್ಫ್ ವರ್ಕ್ ಶಿ ಓವರ್ಕಮ್ ದ್ಯಾಟ್. ಅದನ್ನು ಇದು ಮಾಡಿ ಇವಾಗ ನನಗೆ ಅವ್ರ ಕನೆಕ್ಷನ್ ಇಲ್ಲ, ಬಟ್ ಆಗ ಅವರಿಗೆ ರಿಕವರಿ ತುಂಬ ಫಾಸ್ಟ್ ಆಗಿತ್ತು. 2022 ಕೇಸ್ ಏನಂದರೆ ಆಗ ಅವರಿಗೆ ಕ್ಯಾನ್ಸರ್ ಬಂದಿರೋದು ಅವರದ್ದು ರಿಟೈರ್ಮೆಂಟ್ ನಂತರ. ಅವರ ರಿಟೈರ್ಮೆಂಟ್ ನಂತರ. ಹಾಂ, ಓಕೆ. ಅವ್ರಿಗೆ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ. ಐ ಆಮ್ ಟೆಲಿಂಗ್ ಯು ದಿಸ್, ಯಾವುದು ಬ್ಯಾಡ್ ಹ್ಯಾಬಿಟ್ಸ್, ಸಿಗರೇಟ್ಸ್ ಆಗಲಿ, ತಂಬಾಕು ಆಗಲಿ, ಆಲ್ಕೋಹಾಲ್ ಆಗಲಿ ಏನೂ ಇರಲಿಲ್ಲ. ಅವರಿದು ರೂಟ್ ಕಾಸ್ ಏನಿದ್ರೆ ಹ್ಯುಮಿಲಿಯೇಷನ್ ದಟ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ದ ಚೈಲ್ಡ್ಹುಡ್. ಓಕೆ, ಒಂದು ಮಗು ಚಿಕ್ಕದಲ್ಲಿರುವಾಗ ಏನೋ ತಪ್ಪು ಮಾಡುತ್ತೆ. ಓಕೆ, ಪೇರೆಂಟ್ಸ್ ಏನು ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಅದನ್ನು ಕೀಳಾಗಿ ಬೈಯೋದು. ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಅವರ ರೆಪ್ಯುಟೇಷನ್ ಚೆನ್ನಾಗಿರ್ಬೇಕು, ಮಗು ಎಷ್ಟು ನೋವಲ್ಲಿ ಹೋಗುತ್ತೆ ಅದು ನೋಡೋದಿಲ್ಲ. ಅಂತ ಅನ್ಹೀಲ್ಡ್ ಟ್ರಾಮಾ ದೊಡ್ಡದಾಗಬೇಕಂತೇನಿಲ್ಲ. ದಿಸ್ ಈಸ್ ಆಲ್ಸೋ ಅ ಟ್ರಾಮಾ. ಟ್ರಾಮಾ ಮೀನ್ಸ್ ನಿಮ್ಮ ಲೈಫಲ್ಲಿ ಏನು ಸರಿಯಾಗಿ ನಡೆದಿಲ್ಲ, ಯು ಕುಡಂಟ್ ಅಕ್ಸೆಪ್ಟ್ ಇಟ್. ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ನಿಮ್ಮ ಸಿಸ್ಟಮ್ ಅದನ್ನು ಅಕ್ಸೆಪ್ಟ್, ದಟ್ಸ್ ಆಲ್ಸೋ ಅ ಕೈಂಡ್ ಆಫ್ ಟ್ರಾಮಾ. ಆವಾಗ ಅವರಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು 25 ದಿನ ಪರ್ಸ್ನಲಿ ಅವರಿಗೆ ಥೆರಪಿ ಆ್ಯಂಡ್ ಇದು ವರ್ಕ್ಶಾಪ್ ಅವ್ರು ತಗೊಂಡಿದ್ರು. ಸೊ ವಿದಿನ್ 15 days ಅವ್ರದ್ದು ಫುಡ್ ಪೈಪ್ ತೆಗೆದಿದ್ರು. ವಿದಿನ್ 3 months ದಟ್ ಪರ್ಸನ್ ವಾಸ್ ಕಂಪ್ಲೀಟ್ಲಿ ಫೈನ್. ಆ್ಯಂಡ್ 8 months ಆದಮೇಲೆ ಅವರದೆಲ್ಲ ರಿಪೋರ್ಟ್ಸ್ ಚೆನ್ನಾಗಿ ಬಂತಂತ ಹೇಳಿಬಿಟ್ಟು ಅವರು ಡ್ರೈವ್ ಮಾಡಿ ಒಂದು ಶಕ್ತಿಪೀಠಕ್ಕೆ ಹೋಗಿ ಪ್ರಸಾದ ತಂದು ನನ್ಗೆ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಸಮ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್. ಓಕೆ, ಸೊ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೂಡ ನೀವು ಥೆರಪಿ ರೈಟ್ ಟೈಮಿಗೆ ತಗೊಂಡ್ರೆ ಅವರು ಕ್ಯಾನ್ಸರ್ ಒಳ್ಳೆ ರೀತಿಯಲ್ಲಿ ಸರ್ವೈವ್ ಆಗ್ಬೋದು ಕ್ಯಾನ್ಸರಿಂದ. ಮೇಡಮ್, ಏನೇನು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತೀರಾ? ಯಾಕಂದರೆ ಆಲ್ ಏಜ್ ಪೀಪಲ್ಸ್ ನಿಮ್ಮ ಹತ್ರ ಬರ್ತಾರೆ ಅಲ್ವಾ? ಸೊ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್, ಒಂದೊಂದು ಇಶ್ಯೂಸ್ಗಳಿರುತ್ತೆ. ನೀವೆಲ್ಲರಿಗೂ ಡಿಫ್ರೆಂಟ್ ಟೆಕ್ನಿಕ್ಸ್ನ ಅವರ ಪರ್ಸ್ನಾಲಿಟಿಗೆ ಅನುಗುಣವಾಗಿ ನೀವು ಕೊಡಬೇಕಾಗುತ್ತೆ.
ಸೊ ಏನೇನು ಸಿಂಪಲ್ ಆಗಿ ಜನರಲ್ ಟೆಕ್ನಿಕ್ಸ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಕೆ, ಒಂದಂದರೆ ಟೂಲ್ಸ್ ಏನಿದೆ, ಟೆಕ್ನಿಕ್ಸ್ ಏನಿದೆ, ಐ ಆಮ್ ಬ್ಲೆಸ್ಡ್ ಟು ವರ್ಕ್ ವಿತ್ 70+ ಟೆಕ್ನಿಕ್ಸ್, ಹೀಲಿಂಗ್ ಆ್ಯಂಡ್ ಸೆಲ್ಫ್ ವರ್ಕ್. ಐ ಆಮ್ ಅ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆಲ್ಸೋ. ಎಲ್ಲರಿಗೆ ಟೂಲ್ಸ್ ಒಂದೇ, ಆದರೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್, ನಂದು ಮೋಸ್ಟ್ ಆಫ್ ದ ಟೈಮ್ಸ್ 1-to-1 ಕೌನ್ಸಿಲಿಂಗ್ ಆ್ಯಂಡ್ ಥೆರಪಿ ಇರೋದು. ವರ್ಕ್ಶಾಪ್ ನಾನು ಗ್ರೂಪಲ್ಲಿ ತಗೊಳ್ತೇನೆ, ಆದ್ರೂ ಕೌನ್ಸಿಲಿಂಗ್ ಥೆರಪಿ ಒಟ್ಟಿಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎವ್ರಿ ಇಂಡಿವಿಜುವಲ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆನ್ಸ್. ಒಂದು ಪಾರ್ಟಿಸಿಪೆಂಟ್ ಅವರ ಡೀಪ್ ರೂಟೆಡ್ ಎಂತ ಹೇಳ್ತಾರೆ ನೋವುಗಳನ್ನು ನನ್ನ ಹತ್ರ ಶೇರ್ ಮಾಡಲಿಕ್ಕೆ ಬರುವಾಗ, ನಾನು ಗ್ರೂಪಲ್ಲಿ ಅವರನ್ನು ಶೇರ್ ಮಾಡಿ ಅಂತ ಹೇಳೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಹೌದು, ಅವ್ರು ನನ್ನನ್ನು ಟ್ರಸ್ಟ್ ಮಾಡಿ ಬಂದಿರ್ತಾರೆ. ಓಕೆ, ಗುರುಮಾ ವಿಜ್ಞಾನ ಹತ್ರ ಬಂದಿದ್ದೇವೆ, ಅವ್ರು ನಮಗೆ ಸೊಲ್ಯೂಷನ್ಸ್ ಕೊಡಲಿಕ್ಕೆ. ಆದರೆ ಅವರನ್ನು ಗಿಲ್ಟ್ ಒಳಗೆ ಹಾಕೋದು ನನಗಿಷ್ಟ ಇಲ್ಲ. ಸೊ ದ್ಯಾಟ್ ವಿಲ್ ಬಿ 1-to-1 ಓನ್ಲಿ. ಸೊ 1-to-1 ಸೆಷನ್ಸ್ ತಗುವಾಗ ಒಂದು ಪರ್ಟಿಕ್ಯುಲರ್, ಈವನ್ 2 ಕ್ಯಾನ್ಸರ್ ಪೇಷಂಟ್ಸ್ ನಾನು ತಗೊಳ್ಳೋದಿದ್ರೆ ಅವರದ್ದು ರೂಟ್ ಕಾಸ್ ಬೇರೆ ಇರುತ್ತೆ. ಹೌದು, ಓಕೆ. ಸೊ ಆ ರೂಟ್ ಕಾಸನ್ನು ಐಡೆಂಟಿಫೈ ಮಾಡಿ ಅದನ್ನ ಅವರ ಬಿಲೀಫ್ ಸಿಸ್ಟಮ್ ಇಂದ ತೆಗೆದು ಆ ಅನ್ಲರ್ನ್ ಅಂಡ್ ರೀಲರ್ನ್ ಪ್ರೊಸೆಸ್ ಅಲ್ಲಿ ನಾವು ಬೇರೆ ತರ ತಗೊಂಡು ಹೋಗ್ಬೇಕಾಗುತ್ತೆ. ಇಬ್ರನ್ನು ಸೇಮ್ ಡಿಸೀಸ್ ಇರ್ಬೋದು, ಹೌದು, ಅದೇ ಹೇಳಿದ್ದು, ಇಮೋಷನಲ್ ರೂಟ್ ಕಾಸ್ ಬೇರೆ ಇದ್ದ ಕಾರಣ ನಾವು ಅದನ್ನ ಇಬ್ಬರಿಗೂ ಬೇರೆ ಟೂಲ್ಸ್ ಸೇಮ್ ಇರುತ್ತೆ. ಬಟ್ ಅವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ಇವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು, ಆಸ್ ಪರ್ ದೇ ರೆಸೊನೇಷನ್, ಅವರ ಲೈಫಿಗೆ ಹೇಗೆ ರೆಸೊನೇಟ್ ಮಾಡ್ಕೋತಾರೆ, ಈ ಟೂಲ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡುವಾಗ ವಿಲ್ ಕಮ್ ಟು ಒಂದು ಮ್ಯೂಚುವಲ್. ನಾನು ಕೌನ್ಸಿಲಿಂಗ್ ಅಂದರೆ ಮ್ಯೂಚುವಲ್ ಆಗಿ ಮಾತಾಡ್ಕೊಳ್ಳೋದು. ಸೊ ನಾವು ಓಕೆ, ಅವರಿಗೆ ಕೇಳ್ತೇನೆ, ನೀವು ಈ ಥರ ನೀವು ವರ್ಕ್ ಮಾಡ್ಲಿಕ್ಕೆ ಆಗುತ್ತಾ? ಇಫ್ ದೇ ಕಂಫರ್ಟೇಬಲ್ ದೇ ಚೂಸ್ ಇಟ್. ನಾನು ಈ ಥರ ಮಾಡ್ತೀನಮ್ಮ ಅಂತ. ಸೊ ಇದೇ ಥರ ಪ್ರತಿಯೊಬ್ಬರಿಗೂ ಆ ಟೂಲ್ ಕೊಟ್ಟು ಅವರಿಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಅದರ ಮೇಲೆ ಅವರು ವರ್ಕ್ ಮಾಡ್ತಾರೆ. ಅದೇ ರೀತಿ ನಾವು ಸೊಲ್ಯೂಷನ್ಸ್ಗೆ ಬರೋದು. ಓಕೆ, ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದಲ್ಲ ಇದರಲ್ಲಿ? ಇವಾಗಿನ ಸಮಾಜದಲ್ಲಿ ಮಾನಸಿಕ ಅಸ್ವಸ್ಥರಿರ್ತಾರಲ್ವಾ, ಸೊ ಜನರಲ್ ಆಗಿ ನಿಮ್ಮ ಹತ್ರ ಹೇಳ್ಕೊಂಡು ಬರುವಂತಹ ಸಮಸ್ಯೆ ಏನು ಜನರಲ್ ಆಗಿ? ನಾರ್ಮಲಿ ನಾವು ಎಲ್ಲ ಕಡೆ ನೋಡೋದಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇರೋದನ್ನ. ಓಕೆ, ಮೇನ್ಲಿ ಕೌನ್ಸಿಲಿಂಗ್ ಬೇಕಾಗೋದು ಅಲ್ಲೇ. ಯಾವಾಗ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಲ್ಲಿ ಜನ ಒಂದು ಬದುಕಲಿಕ್ಕೆ ಶುರು ಮಾಡ್ತಾರೆ, ಅವರ ಒಳಗೆ ಇನ್ನರ್ ಇನ್ಸ್ಟಿಂಕ್ಟ್ ಅನ್ನು ಅವರು ಬಿಲೀವ್ ಮಾಡೋದು ಮರ್ತು ಬಿಡ್ತಾರೆ. ಓಕೆ, ಒಂದು ಚಿಕ್ಕ ಮಗು ಹುಟ್ಟಿರುವಾಗ ಫೀಟಸ್ ಸ್ಟೇಟ್ ಅಲ್ಲೇ ಅಲ್ಲಿ ಜಜ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಹೌದು, ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಲ್ಲೇ ಸ್ಟಾರ್ಟ್ ಆಯ್ತು. ಹೌದು, ಜಡ್ಜ್ಮೆಂಟ್. ಓಕೆ, ಜಡ್ಜ್ಮೆಂಟ್. ಆ ಫೀಟಸ್ ಇಫ್ ಇಟ್ ಈಸ್ ಅ ಫಿಮೇಲ್ ಚೈಲ್ಡ್, ರಿಜೆಕ್ಷನ್, ಅನ್ವಾಂಟೆಡ್ನೆಸ್, ಇನ್ಸೆಕ್ಯೂರಿಟಿ, ಫಿಯರ್ ಆಫ್ ಲೈಫ್. ಓಕೆ, ಹೌದು, ಇದಲ್ಲಿ ಫೀಟಸ್ ಸ್ಟೇಟ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹೌದು. ಗಂಡು ಮಗು ಆದ್ರೆ ಓಕೆ, ಇಟ್ ವೋಂಟ್ ಟೇಕ್, ಐ ವಿಲ್ ಬಿ ವೆಲ್ಕಮ್ಡ್. ಹೌದು, ನನ್ನನ್ನು ಚೆನ್ನಾಗಿ ವೆಲ್ಕಮ್, ಅದು ಎನರ್ಜಿ ಮಗು ಹೊಟ್ಟೆ ಒಳಗೇನೆ ಅದೆಲ್ಲ ಕಲೆಕ್ಟ್ ಮಾಡಿರುತ್ತೆ. ಹೌದು, ಓಕೆ, ಕೇಳಿಸ್ಕೊಂಡಿರುತ್ತೆ ಅಂತ. ಹೌದು, ಖಂಡಿತ. ನೀವು ಅಭಿಮನ್ಯು ಸ್ಟೋರಿ ನೀವು ನೋಡಿದ್ದೀರಲ್ವಾ? ಓಕೆ, ತಾಯಿ ಗರ್ಭದಲ್ಲೇ ಒಂದು ಅಷ್ಟು ದೊಡ್ಡ ಚಕ್ರವ್ಯೂಹ ಯುದ್ಧವನ್ನು ಒನ್ ವೇ ಅದು ಕಲ್ತು ಬಿಟ್ಟಿರುತ್ತೆ ಮಗು ಅಲ್ವಾ? ಅದೇ ತರ ಕಾಮನ್ ಇದಂದ್ರೆ ಅನ್ವಾಂಟೆಡ್ನೆಸ್, ರಿಜೆಕ್ಷನ್. ಇದು ಕಾಮನ್ಲಿ ಪ್ರತಿಯೊಂದು ಕೌನ್ಸಿಲಿಂಗ್ ಅಲ್ಲಿ ನಾವು ಐಡೆಂಟಿಫೈ ಮಾಡೋದು. ಅದ್ಯಾವಾಗ ಅವರು ಫಿಟ್ನೆಸ್ ಸ್ಟೇಟಲ್ಲೇ ಇದು ಮಾಡುವಾಗ ಲೈಫಲ್ಲೂ ಕೂಡ ಅದೇ ಥರ ಅವರು ಅಟ್ರಾಕ್ಟ್ ಮಾಡ್ತಾರೆ ಜನರನ್ನ. ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಇಟ್ ವಿಲ್ ಬಿ ಕಾಮನ್ ಫಾರ್ ಎವ್ರಿ ಒನ್. ಹೌದು, ಎಲ್ಲರಿಗೂ ಓದೆ. ಓಕೆ, ಅದನ್ನ ಆದರೆ ಅವರ ಪರ್ಟಿಕ್ಯುಲರ್ ಪರ್ಸನಲ್ಲಿ ಅದು ಯಾವ ರೀತಿ ಇತ್ತು ಅದನ್ನು ಐಡೆಂಟಿಫೈ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಯು ಗಾಟ್ ದ ಆನ್ಸರ್ ಅಥವಾ ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಬೇಕಿದೆ? ಇದು ಸ್ವಲ್ಪ ಪರ್ಸನಲ್ ಕ್ವಶನ್. ನೀವು ಈ ಫೀಲ್ಡ್ ಚೂಸ್ ಮಾಡಲಿಕ್ಕೆ ರೀಸನ್ ಏನು? ಎಕ್ಸಾಕ್ಟ್ಲಿ. ಓಕೆ, ಈವನ್ ಇಫ್ ಇಟ್ಸ್ ಅ ಪರ್ಸನಲ್ ಕ್ವಶನ್, ನನ್ನೆಲ್ಲ ಇಂಟರ್ವ್ಯೂ ಅಲ್ಲಿ ನಾನು ಹೇಳ್ತೀನಿ, ಬಿಕಾಸ್ ಪೋಸ್ಟ್ ಪ್ಯಾಟ್ರಮ್ ಡಿಪ್ರೆಷನ್ ಅಂತ ನಾವೇನು ಹೇಳ್ತೀವಿ, ಇಟ್ಸ್ ಕ್ವೈಟ್ ಕಾಮನ್ ನೌ ಇಟ್ ಈಸ್.
ಆ ಹೆಣ್ಮಗು ಪೋಸ್ಟ್ ಪ್ಯಾಟ್ರಮ್ ಡಿಪ್ರೆಷನ್ಗೆ ಯಾಕೆ ಹೋಗುತ್ತೆ? ಓನ್ಲಿ ಬಿಕಾಸ್ ವೆನ್ ಶಿ ಫೀಲ್ಸ್ ಅನ್ವಾಂಟೆಡ್ ಆ್ಯಂಡ್ ರಿಜೆಕ್ಟೆಡ್ ಇನ್ ಅರ್ ಲೈಫ್. ಓಕೆ, ಒಂದು ಪ್ರೆಗ್ನೆನ್ಸಿ ಟೈಮಿಂದ ಡೆಲಿವರಿ ಆಗಿ 2 ವರ್ಷದವರೆಗೆ ಒಂದು ಹೆಣ್ಣಿನ ಬಾಡಿಯೊಳಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ 3 ವರ್ಷ ಮ್ಯಾಕ್ಸಿಮಮ್ 3 ವರ್ಷ ಆಯ್ತಾ? ಆ 3 ವರ್ಷದಲ್ಲಿ ಹೆಣ್ಮಗುನ ನೀವೆಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಷ್ಟು ಹೆಲ್ದಿ ಮಗು ಕೂಡ ಇರುತ್ತೆ, ತಾಯಿ ಕೂಡ ಇರುತ್ತೆ. ಆಕ್ಚುಲಿ ಇದು ತುಂಬಾ ಗೊತ್ತಾಗ್ಬೇಕು ಈಗ. ಖಂಡಿತವಾಗಿ. ಓಕೆ, ಸೊ ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಇದ್ರ ಬಗ್ಗೆ. ಇನ್ನೂ ಡೀಪರ್ ನಾನು ಒಂದು ಸೆಂಟೆನ್ಸ್ ಅಲ್ಲಿ ಮುಗಿಸ್ತೀನಿ. ಇಟ್ಸ್ ಟೋಲ್ಡ್, ಒಂದು ಹೆಣ್ಮಗುನ ನಾವು ಬೆಳೆಸ್ತೀವಿ ಯಾವ ರೀತಿ, ಅದೇ ತರ ಅದು ತನ್ನ ಫ್ಯಾಮಿಲಿ ಕೂಡ ಅದೇ ವೈಬ್ರೇಷನ್ ಅಲ್ಲಿ ಇದ್ದ ಕಾರಣ ಅಟ್ರಾಕ್ಟ್ ಮಾಡೋದು. ಸೊ ಇಫ್ ಅ ವುಮೆನ್ ಇಸ್ ನಾಟ್ ಟ್ರೀಟೆಡ್ ವೆಲ್ ಇನ್ ದ ಹೌಸ್ ವೇರ್ ಶಿ ಇಸ್ ಬಾರ್ನ್, ಹುಟ್ಟಿದ ಮನೇಲಿ ಅವಳನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅದೇ ತರ ಅವಳು ಸ್ಕೂಲಲ್ಲಿ ಟೀಚರ್ಸ್, ಫ್ರೆಂಡ್ಸ್, ಮತ್ತೆ ಜಾಬಲ್ಲಿ ಕಲೀಗ್ಸ್, ಗಂಡನ ಮನೆ ಎಲ್ಲ ರೀತಿ ಅದೇ ವೈಬ್ರೇಷನ್ ಫ್ರೀಕ್ವೆನ್ಸಿಯಲ್ಲಿ ಅವಳು ಅಟ್ರಾಕ್ಟ್ ಮಾಡ್ತಾಳೆ. ಸೊ ನಾವು ಹೆಣ್ಣು ಮಕ್ಕಳು ಹುಟ್ಟಿದಾಗ ಬೇಟಿ ಬಚಾವ್ ಬೇಟಿ ಪಡಾವ್ ಅಲ್ಲ. ಓಕೆ, ಬೇಟಿ ಬಚಾವ್ ಬೇಟಿ ಪಡಾವ್ ಇಟ್ಸ್ ಸೆಕೆಂಡ್ರಿ. ಸೊ ಆ ಹುಟ್ಟ ಮಗುವನ್ನು ನೀವು ಚೆನ್ನಾಗಿ ಟ್ರೀಟ್ ಮಾಡಬೇಕು. ಆಟೋಮೆಟಿಕಲಿ ಶೀಲ್ ರೀಡ್ ಅಂಡ್ ಶೀಲ್ ಲರ್ನ್, ಶೀಲ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್. ಆಯ್ತಾ? ಬೇಟಿ अपने आप अपना खुद देख सकती है. she is born shakti yaar. why you are treating her in a way you are nothing ಅಂತ. ಒಂದು ಜೀವದಲ್ಲಿ ಶಿವ ಶಕ್ತಿ ಅಂತ 2 ಎನರ್ಜಿ ಪ್ರತಿಯೊಂದು ಗಂಡಸರಲ್ಲೂ ಇರುತ್ತೆ, ಪ್ರತಿಯೊಂದು ಹೆಂಗಸರಲ್ಲೂ ಇರುತ್ತೆ. and you are making a shakti energy to feel guilty about her designation or her powers. ಒಂದು ಹೆಣ್ಮಗು ಹುಟ್ಟುವಾಗ ನೀವು ಆ ಶಕ್ತಿಯನ್ನು ಚೆನ್ನಾಗಿ ನೀವು ಟ್ರೀಟ್ ಮಾಡಿಲ್ಲ ಅಂದ್ರೆ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ಹರ್? ಮತ್ತೆ ಅವಳು ಸ್ಟ್ರಾಂಗ್ ಆಗಿ ಮೇಲ್ ಬರ್ಲಿಕ್ಕೆ ಹೋಗುವಾಗ ಪೀಪಲ್ ವಿಲ್ ಫೀಲ್ ಬ್ಯಾಡ್. ನಾವು ಹೇಳ್ದಾಗ ಕೇಳ್ತಾ ಇಲ್ಲ, ನಾವು ಹೇಳ್ದಾಗ ನಡ್ಕೊಳ್ತಾ ಇಲ್ಲ. ಹೌದು, ಶೀಲ್ ಸ್ಪೀಕ್ ಅಪ್. ಅವಳಿಗೆ ಆ ಒಂದು ಎಂತ ಅಪರ್ಚುನಿಟಿಗೆ ಕಾಯ್ತಾ ಇರ್ತಾಳೆ. ಎನಫ್ ಇಸ್ ಎನಫ್, ಸಾಕಾಗಿದೆ, ನೀವು ಈ ಥರ ಟ್ರೀಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಆ್ಯಂಡ್ ವೆನ್ ಶಿ ಟೇಕ್ಸ್ ದ ಚಾರ್ಜ್ ಆಫ್ ಅವರ್ ಲೈಫ್, ನೋಬಡಿ ಕ್ಯಾನ್ ಸ್ಟಾಪ್ ಹರ್. ಹೌದು, ಓಕೆ, ನೋಬಡಿ ಕ್ಯಾನ್ ಸ್ಟಾಪ್ ಹರ್. ಸೊ ಆ ಹೆಣ್ಣನ್ನು ನೀವು ಚೆನ್ನಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಓಕೆ, ದೆನ್ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್? ನಿಮ್ಮ ವೋಮ್, ಶಿ ಇಸ್ ಅ ವೋಮ್ ಗಿವರ್. ಹೌದು ಅಲ್ವಾ? ಸೊ ನೀವು ನಿಮ್ಮ ಖಾನ್ದಾನಲ್ಲಿ ಒಂದು ವೋಮ್ ಗಿವರ್ ಹೊರಗೆ ಮನೆಯಿಂದ ತರ್ತೀರಾ, ಅದು ನಿಮ್ಮ ಖಾನ್ದಾನಲ್ಲಿ ಹೆಣ್ಮಕ್ಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪೀಪಲ್ ಆರ್ ಫಾರ್ಗೆಟಿಂಗ್ ದ್ಯಾಟ್. ನಿಮ್ಮ ಖಾನ್ದಾನ್, ನಿಮ್ಮ ಕುಟುಂಬ ಒಂದು ಮುಂದೆ ಹೋಗ್ಬೇಕಂದ್ರೆ, ಫ್ಯಾಮಿಲಿ ಲೈನೇಜ್ ಮುಂದೆ ಹೋಗ್ಬೇಕಂತಿದ್ರೆ ನೀವು ಹೊರಗೆ ಮನೆಯಿಂದ ಹೆಣ್ಣು ತರ್ತೀರಾ. ಅವಳನ್ನು ದೇವಿ ತರ ಟ್ರೀಟ್ ಮಾಡ್ಬೇಕು ನೀವು ನಿಜಕ್ಕೆ. ಶಿ ಈಸ್ ಗಿವಿಂಗ್ ಹರ್ ಲೈಫ್, ಹರ್ ವೋಮ್, ಹರ್ ಬ್ಲಡ್, ಹರ್ ಎನರ್ಜಿ. ಆಗ ಅವಳನ್ನು ಯಾವ ಥರ ಇಟ್ಕೋಬೇಕು? ಕನ್ಯಾದಾನ ಅಂತೀವಿ, ಏನು ದಾನ ಅಲ್ಲ ಅದು. ಕನ್ಯಾದಾನ ಯಾರು ಮಾಡಲ್ಲ. ಯು ಮಸ್ಟ್ ಬಿ ಗ್ರೇಟ್ಫುಲ್ ಟು ದ ಪೀಪಲ್ ಹೂ ಹ್ಯಾಸ್ ಗಿವನ್ ಹರ್ ಡಾಟರ್ ಟು ಯು. ಹೌದು, ಈಗಿನ ಕಾಲದಲ್ಲಿ ತುಂಬ ಮೇನ್ ಇದ್ರ ಅವೇರ್ನೆಸ್. ನಿಮ್ಮ ಮನೆಗೊಬ್ರು ಹೆಣ್ಣು ಕೊಡ್ತಿದ್ದಾರೆ ಅಂತ ಹೇಳುವಾಗ ಯು ಮಸ್ಟ್ ಬಿ ಗ್ರೇಟ್ಫುಲ್ ಟು ದೆಮ್. ಅವ್ರನ್ನ ಕೀಳಾಗಿ ನೀವು ನೀವು ದಾನ ಕೇಳಿ ತಗೊಂಡು ಬಂದಿರೋದು ಅಲ್ವಾ? ದಟ್ಸ್ ಅ ರಾಂಗ್ ವರ್ಡ್ ಯೂಸ್ ಇನ್ ಅ ಸೊಸೈಟಿ. ಕನ್ಯಾದಾನ ಅಂತ ಒಂದು ಯೂಸ್ ಮಾಡಿರ್ತಾರಲ್ಲ, ದೊಡ್ಡ ತಪ್ಪದು. ಯಾಕೆ ದಾನ ಮೀನ್ಸ್ ವಾಟ್? ನೀವೊಂದು ಕೊಡ್ತೀರಿ, ಕೈ ತೊಳ್ಕೊತೀರಿ. ಒಂದು ಹೆಣ್ಣು ಜೀವ ಅಷ್ಟು ಕೀಳ, ಅಷ್ಟು ಚೀಪಾ ದಾನ ಮಾಡಿ ಕೈ ತೊಳೆಯೋದು ಅಲ್ಲ. ದಟ್ ಸೋಲ್ ಇಸ್ ಅ ರೆಸ್ಪೆಕ್ಟ್ಫುಲ್ ಸೋಲ್ ವಿಚ್ ಈಸ್ ಇನ್ ಅ ವುಮೆನ್ ಬಾಡಿ ಹೂ ಇಸ್ ಪ್ರಿಪೇರಿಂಗ್ ಹರ್ ಸೆಲ್ಫ್ ಟು ಗಿವ್ ಬರ್ತ್ ಟು ನೆಕ್ಸ್ಟ್ ಜನರೇಷನ್. ಎಷ್ಟು ಇಂಪಾರ್ಟೆಂಟ್ ಇದು. ಸೊ ಪೋಸ್ಟ್ ಪ್ಯಾರ್ಟಮ್ ಡಿಪ್ರೆಷನಲ್ಲಿ ನಾನು ಏನು ಹೋಗಿದ್ದೆ, ಇಟ್ ವಾಸ್ ಫಾರ್ 7 years. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಕಿಡ್ಸ್ ಫಾದರ್. ಅವರು ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಸೊ ಇದೆಲ್ಲ ಆಗುವಾಗ ಅವರು ನನಗೆ ಹೀಲಿಂಗ್ ಪ್ರಾಕ್ಟೀಸಸ್ ಬಗ್ಗೆ ನಾನು ಎಂತ ಹೇಳ್ತಾರೆ ರಿಸರ್ಚ್ ಮಾಡ್ತಿದ್ದೆ 7 years ನಂತರ. ಇದೆಲ್ಲ 7 years ಡಿಪ್ರೆಷನ್. ಮೆಡಿಸಿನ್ಸ್ ನೋಡಿ, ಯಾವ ಮೆಡಿಸಿನ್ಸ್ ಇಲ್ಲ. ನನಗೆ ಯೋಗ ಪ್ರಾಕ್ಟೀಸಸ್ ಎಲ್ಲ ಮಾಡಿಸ್ತಿದ್ರು.
ನನ್ಗದು ಸಪೋರ್ಟ್ ಮಾಡಿಲ್ಲ ಬಿಕಾಸ್ ನನಗೆ ಇನ್ನರ್ ವರ್ಕ್ ಆಗಬೇಕಿತ್ತು. ಓಕೆ, ಸೆಲ್ಫ್ ವರ್ಕ್ ಆಗಬೇಕು. ಸೊ ದಟ್ಸ್ ದ ಓನ್ಲಿ ವೇ ಡಿಪ್ರೆಷನ್ ಇಂದ ಹೊರಗೆ ಬರೋದು, ಯಾವ ಕೈಂಡ್ ಆಫ್ ಡಿಪ್ರೆಷನ್ ಅಲ್ಲಿ ಇರಲಿ. ಓಕೆ, ಯಾವ ಕೈಂಡ್ ಆಫ್ ಡಿಪ್ರೆಷನ್ ಅಲ್ಲಿ ಇದ್ರೂ ಸೆಲ್ಫ್ ವರ್ಕ್ ಅನ್ನೋದು ಇರಬೇಕು. ಅದಿದ್ರೆ ಓವರ್ಕಮ್ ಮಾಡ್ಬೋದು. ಅದನ್ನು ಓವರ್ಕಮ್ ಮಾಡ್ಕೋಬಹುದು. ಓಕೆ, ಏನ್ ಕಷ್ಟ ಇಲ್ಲ, ಒಂದು ಕರೇಜ್ ತಗೊಳ್ಳೋದು ಮಾತ್ರ ಕಷ್ಟ ಇರೋದು. ಬಿಕಾಸ್ ನಾನು ಅದನ್ನ ಅನುಭವಿಸಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಷ್ಟ ಇಲ್ಲ ಅಂತ. ಆ ಒಂದು ಡಿಸಿಷನ್ ಇದೆ ಅಲ್ವಾ, ನಾನು ಇದನ್ನ ಕಲಿಬೇಕು, ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು. ಸೊ ದೇರ್ ಆರ್ ಮಲ್ಟಿಪಲ್ ಅದರ್ ವೇಸ್ ಟು ಗೋ ಆಲ್ಸೋ. ಡಿಪ್ರೆಷನ್ ಅನ್ನೋದ್ರೆ ಮೆಡಿಕೇಶನ್ ಇಟ್ಸ್ ನಾಟ್ ಅ ರೆಮಿಡಿ. ಓಕೆ, ಸೊ ನಾನು ಹೇಳಿದೆ ರೇಖಿ ಕಲಿಬೇಕು, ನಂಗೆ ಇದೆಲ್ಲ ಸಾಕಾಗಿದೆ, ಮೆಡಿಸಿನ್ ನನಗೆ ಬೇಡ ಅಂತ. ರೇಖಿಲಿ ಏನು ಹೇಳ್ಕೊಡ್ತಾರೆ ಮ್ಯಾಮ್? ರೇಖಿ ಮೀನ್ಸ್ ಇಟ್ಸ್ ಅ ಜಾಪನೀಸ್ ವರ್ಡ್ ಫಾರ್ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ. ಓಕೆ ಓಕೆ, ನನಗೆ ಆಗ ನನ್ನ ಮಗನ ಫ್ರೆಂಡ್ ತಾಯಿನೇ ಇದ್ದರು, ಅವ್ರ ಹತ್ರ ಹೋಗಿ ಮಾತಾಡಿ ಆಮೇಲೆ ನನಗೆ ರೇಖಿ ಕಲಿತ ಮೇಲೆ ಇಂಟ್ರೆಸ್ಟ್ ಶುರುವಾಯಿತು. ಇನ್ನರ್ ವರ್ಕ್ ಮಾಡೋದು ಇಂಟ್ರೆಸ್ಟ್ ಆನಂತರ ಬಂತು. ಓಕೆ ಓಕೆ, ಇನ್ನರ್ ವರ್ಕ್ ಮಾಡೋದು ನಾನು ಡಿಫ್ರೆಂಟ್ ಮಾಸ್ಟರ್ಸ್ ಮೆಂಟರ್ಸ್ ಬರುವಾಗ ನಾನು ಅವರ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿ, ಸೊ ಅವ್ರಿಗೂ ನನ್ನನ್ನು ಹೋಗಿ ಕರ್ಕೊಂಡು ಹೋಗೋದು, ವಾಪಸ್ ಕರ್ಕೊಂಡು ಬರೋದು. ಅಂಥ ಸಪೋರ್ಟ್ ಸಿಸ್ಟಮ್ ಎಲ್ಲರ ಲೈಫಲ್ಲಿ ಬೇಕು. ಓಕೆ, ಅದು ಒಂದು ಸಪೋರ್ಟ್ ಸಿಸ್ಟಮ್ ಇದ್ರೆ ಯಾರು ಡಿಪ್ರೆಷನ್ ಸ್ಟೇಟಿಂದ ಹೊರಗೆ ಬರ್ಬೋದು. ಓಕೆ, ಆ ಒಂದು ಸಪೋರ್ಟ್ ಸಿಸ್ಟಮ್ಗೋಸ್ಕರ ಕಾಯ್ತಿರ್ತಾರೆ ಜನರು. ಸೊ ಬೀಯಿಂಗ್ ಅ ಗುರುಮ, ಆ ಸಪೋರ್ಟ್ ಸಿಸ್ಟಮ್ ನಾನು ಇವಾಗ. ಗುರುಮ ಅಂದ್ರೆ ನಿಮ್ಮ ಫೀಲ್ಡಿಗೆ ಕೊಡುವ ಹೆಸರಾಯಿತು? ಆ್ಯಕ್ಚುಲಿ ಅಂದರೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆ ರೆಸ್ಪೆಕ್ಟ್ ನನ್ಗೆ ಕೊಡ್ತಾ ಇದ್ದಾರೆ ಆ್ಯಸ್ ಅ ಮದರ್. ಅಲ್ಲ, ನಿಮ್ಮ ಫೀಲ್ಡಲ್ಲಿ ಅದ್ರ ಹೆಸರು ಗುರುಜಿ ಅಂತ ಹೇಳ್ಬಿಟ್ಟೆಲ್ಲ ಕೊಡ್ತಾರೆ. ಆದರೆ ನನಗೆ ಗುರುಮ ಅಂತ ಕೊಡ್ದ, ನಾನು ಈಗ ರಿಹ್ಯಾಬ್ಸ್ ಎಲ್ಲ ಹೋಗ್ತೇನೆ ಅಥವಾ ಮೇಲ್ ಕ್ಲೈಂಟ್ಸ್ ಎಲ್ಲ ಬರ್ತಾರೆ ನನ್ನ ಹತ್ರ, ಆಗ ಅವ್ರ ಕಣ್ಣಲ್ಲಿ ಒಂದು ರೆಸ್ಪೆಕ್ಟ್ ಇರ್ಬೇಕು ನನಗೆ. ಸೊ ಈಗ ಕರೆಂಟ್ ಇದರಲ್ಲಿ ನಾವು ಯಾವ ಕಲಿಯುಗದಲ್ಲಿದ್ದೇವೆ, ಅಲ್ಲಿ ಒಂದು ಹೆಣ್ಣನ್ನು ರೆಸ್ಪೆಕ್ಟ್ಫುಲಿ ನೋಡೋದೇ ದೊಡ್ಡ ವಿಷಯ ಆಗ್ಬಿಡುತ್ತೆ. ಸೊ ನನಗೆ ನನ್ನ ಮೇಲ್ ಕ್ಲೈಂಟ್ಸ್ ಯಾರಿದ್ದಾರೆ, ಪಾರ್ಟಿಸಿಪೆಂಟ್ಸ್ ಯಾರು ಕಲೀಲಿಕ್ಕೆ ಬಂದರು, ಮತ್ತು ನನಗೆ ಸ್ವಾಮೀಜಿ, ನನ್ನ ಗುರುಜಿ ತೇಜಸ್ ರಾವ್ ಅವರೆಲ್ಲ ಸೇರಿಬಿಟ್ಟು ವಿಜ್ಞಾನ, ನೀನು ಗುರುಮ ಅಂತ ನಿನಗೆ ಕರೆಯುವವರನ್ನು ನೀನು ಅದನ್ನು ಅಕ್ಸೆಪ್ಟ್ ಮಾಡು. ಸೊ ಇಟ್ಸ್ ಎ ರೆಸ್ಪೆಕ್ಟ್ಫುಲ್ ವರ್ಡ್ ಗಿವನ್ ಟು ಯು ಅಲ್ವಾ, ಅದೊಂದು ಒಂದು ಇದು, ಅದಕ್ಕೆ ಅವರು ಗುರುಮ ಅಂತ ಕರೆಯೋದು. ಆ ಮೇಲ್ ಕ್ಲೈಂಟ್ಸ್ ಟ್ರೀಟ್ ಮಿ ರೆಸ್ಪೆಕ್ಟ್ಫುಲಿ ನನಗೆ ಗುರುಮ ವಿಜ್ಞಾ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಡಿಪ್ರೆಷನ್ ಸ್ಟೇಟಿಂದ ನಾನು ಹೊರಗೆ ಬರೋದಕ್ಕೆ ಕಾರಣ ನನ್ನ ಹೀಲಿಂಗ್ ಆ್ಯಂಡ್ ಸೆಲ್ಫ್ ವರ್ಕ್. ಇದು ಮಲ್ಟಿಪಲ್ ನಾನು ಸೆಷನ್ಸ್ ತಗೊಂಡ್ಬಿಟ್ಟು ನನ್ನನ್ನೇ ನಾನು ಐಡೆಂಟಿಫೈ, ನನ್ನಲ್ಲಿ ಏನು ಫ್ಲಾಸ್ ಇದೆ, ನನ್ನಲ್ಲಿ ನಾನೇನು ತಪ್ಪು ಮಾಡ್ತಾ ಇದ್ದೀನಿ. ಐ ವಾಸ್ ಡಿಪೆಂಡೆಂಟ್ ಫಾರ್ ಲವ್ ಇನ್ ದ ಔಟರ್ ವರ್ಲ್ಡ್. ನನ್ನಲ್ಲಿ ಸೆಲ್ಫ್ ಲವ್ ಎಂಬುದಿರಲಿಲ್ಲ. ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಹೇಳ್ತಾರೆ ಮನೆಯಲ್ಲಿ ಬೇರೆಯವರು ಪ್ರೀತಿ ಮಾಡಿದರೆ ನಾವು ಅದನ್ನು ಭಾರಿ ಖುಷಿ ಪಡ್ತೀವಿ ಅಲ್ವಾ, ಆದರೆ ನಮ್ಮನ್ನು ನಾವು ಪ್ರೀತಿ ಮಾಡೋದು ಕಲ್ತಿದ್ದೀವಾ? ಸೆಲ್ಫ್ ಲವ್ ಇಂಪಾರ್ಟೆಂಟ್. ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ಒಂದು ಕ್ವಶನ್, ಈ ಟೀನೇಜರ್ಸ್ ನಿಮ್ಮ ಹತ್ರ ಬರ್ತಾರೆ, ಆಲ್ಮೋಸ್ಟ್ ಟೀನೇಜರ್ಸ್ ಬರೋದು ಲವ್, ಡಿಪ್ರೆಷನ್, ಬ್ರೇಕಪ್ಸ್ ಈ ಥರ. ಸೊ ಅಂಥವ್ರಿಗೆ ನೀವು ಯಾವ ರೀತಿ ಸಜೆಷನ್ನ, ಯಾವ ರೀತಿ ಗೈಡೆನ್ಸ್ ಕೊಟ್ಬಿಟ್ಟು ಓವರ್ಕಮ್ ಮಾಡಿದ್ದೀರಾ? ಓಕೆ, ಇಂಥ ಕೇಸಸ್ ಕೂಡ ಬಂದಿದೆ. ಆನ್ಲೈನ್ ಸೆಷನ್ ತಗೊಳ್ಳುವಾಗ ಒಂದು ಕಾಲೇಜ್ ಸ್ಟೂಡೆಂಟ್ ಬಂದಿದ್ಲು. ಅವರಿಗೆ ಶಿ ವಾಸ್ ಕನ್ಫ್ಯೂಸ್ಡ್, ನಾನು ಏನು ಮಾಡಬೇಕು, ಸಂಬಡಿ ಈಸ್ ಆಸ್ಕಿಂಗ್ ಫಾರ್ ಮೀ ಬಟ್ ಐ ಆಮ್ ಅಟ್ರಾಕ್ಟೆಡ್ ಟು ಸಂಬಡಿ ಎಲ್ಸ್. ಓಕೆ, ನಾನು ಹೇಳಿದೆ, ನೀನು ಗಿವ್ ಮಿ ಸಮ್ ಟೈಮ್, ನೀನು ಸೆಷನ್ ತಗೊಳ್ತಾ ಇರು, ನಾನು ಟೈಮ್ ಕೇಳೋದು ಯಾಕಂದರೆ ಅವರು ಇದನ್ನು ಐಡೆಂಟಿಫೈ ಮಾಡಬೇಕು. ನಾನು ಹೇಳೋದನ್ನು ಅವ್ರೊಳಗೆ ಹೋಗ್ಬಿಟ್ಟು, ನಾನು ಥೆರಪಿ ತಗೊಳ್ಳುವಾಗ ನನಗೆ ಟೈಮ್ ಬೇಕು ಹೇಳಿದೆ. ಆಯಿತು ಅಂದ್ಲು. ಥೆರಪಿ ತಗೊಳ್ಳುವಾಗ ಶಿ ವಾಸ್ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಅಬೌಟ್ ದ ಮೀನಿಂಗ್ ಆಫ್ ಲವ್. ಓಕೆ, ಶಿ ವಾಸ್ ಕನ್ಫ್ಯೂಸ್ಡ್ ಅಬೌಟ್ ದ ಮೀನಿಂಗ್ ಆಫ್ ಲವ್. ಓಕೆ ಓಕೆ, ಮೋಸ್ಟ್ ಆಫ್ ದ ಟೈಮ್ ಲವ್ ಅಂದರೆ ಮಕ್ಕಳಿಗೆ ಏನಿರ್ತಾರೆ, ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್, ಓಕೆ, ಗುಡ್ ಲುಕಿಂಗ್ ಇರಬೇಕು. ದಟ್ ಇಸ್ ನಾಟ್ ಲವ್. ಹೌದು, ಅದು ಲವ್ ಅಲ್ವೇ ಅಲ್ಲ. ಓಕೆ,
ಅಂಡ್ ಆ ಏಜಲ್ಲಿ ಆಗುವಂಥದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗುವಂಥ ರೋಗ ಅದು. ಆಗ ನಾನು ರೋಗ ವರ್ಡ್ ಯೂಸ್ ಮಾಡ್ತೀನಿ, ನಾನು ಇಟ್ಸ್ ಅ ಕೈಂಡ್ ಆಫ್ ಇಲ್ನೆಸ್ ನಾನು ಹೇಳ್ತೀನಲ್ವಾ, ಆಗುವಂಥ ರೋಗ ಅದು. ಆ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ನಾವು ಎಜುಕೇಶನ್ ಟೈಮಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಟ್ರೆ ಇಂಥದ್ದು ರೋಗಕ್ಕೆಲ್ಲ ಸಿಕ್ಕಾಕೊಳ್ಳೋದಿಲ್ಲ ಮಕ್ಕಳು. ಸೊ ಆ ಫೀಮೇಲ್ ಯಾರಿದ್ರು ಅವರ ಥೆರಪಿ ಆಗುವಾಗ ಐ ಮೇಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಲವಿಂಗ್ ಹರ್ ಸೆಲ್ಫ್ ಲವ್ ಬಗ್ಗೆ. ಆ್ಯಂಡ್ ಅವರಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳ್ಕೊಟ್ಟೆ ಇಬ್ಬರು ಪರ್ಸನ್ ಯಾರಿದ್ದಾರೆ, ಇಸ್ ಇಟ್ ಅಟ್ರಾಕ್ಷನ್ ಆರ್ ಇನ್ಫ್ಯಾಚುಯೇಷನ್, ಫಾರ್ ವಾಟ್ ಯು ಆರ್ ಅಟ್ರಾಕ್ಟೆಡ್, ಯಾಕೆ ನೀವು ಅಟ್ರಾಕ್ಟ್ ಆಗಿದ್ದೀರಾ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ವೆನ್ ಅ ಫೀಮೇಲ್ ಅವಳಿಗೆ ತಂದೆ ಪ್ರೀತಿ ಚೆನ್ನಾಗಿ ಸಿಕ್ಕಿರಲ್ಲ ಅಂದರೆ ಅವರು ಔಟ್ಸೈಡ್ ವರ್ಲ್ಡಲ್ಲಿ ಮಾಸ್ಕ್ಯುಲೈನ್ ಎನರ್ಜಿ, ಇಟ್ಸ್ ಆಲ್ ಅಬೌಟ್ ಮಾಸ್ಕ್ಯುಲೈನ್ ಎನರ್ಜಿ ಹುಡ್ಕೊಂಡು ಹೋಗೋದು. ನನಗೆ ಪ್ರೀತಿ ಬೇಕು, ಮನೇಲೆ ಪ್ರೀತಿ ಸಿಕ್ಲಿ ಅವಳಿಗೆ. ಆ ಏಜಲ್ಲಿ ಯಾರು ಒಬ್ಬರ ಹಿಂದೆ ಓಡ್ಲಿಕ್ಕಿಲ್ಲ ಅವಳು. ಹೌದು. ಓಕೆ, ನಮ್ಮ ಹೆಣ್ಮಕ್ಳನ್ನ ಸಂಸ್ಕಾರ ಒಳ್ಳೇದಿರ್ಬೇಕಂದ್ರೆ ಮನೇಲಿ ಅವಳಿಗೆ ಪ್ರೀತಿ ಸಿಕ್ಬೇಕು. ಆಗ ಹೊರಗಡೆ ಪ್ರೀತಿ ಹಿಡ್ಕೊಂಡು ಅವಳು ಹೋಗೋದಿಲ್ಲ. ಇದು ಇಟ್ಸ್ ಅ ಹ್ಯೂಜ್ ಟಾಪಿಕ್. ನಂದೊಂದು ರಿಲೇಶನ್ಶಿಪ್ ವರ್ಕ್ಶಾಪ್ ಅಲ್ಲಿ ನಾವು ಇದೆಲ್ಲ ಡಿಸ್ಕಸ್ ಮಾಡ್ತೀವಿ. ಬಟ್ ನೀವು ಹೇಳ್ದಾಗೆ ಈ ಏಜ್ ಅಲ್ಲಿ ಒಂದು ನಾವು ಸರಿ ಡೈರೆಕ್ಷನ್ಸ್ ಮಕ್ಕಳಿಗೆ ಕೊಡ್ಬೇಕಂದ್ರೆ ದೇ ಮಸ್ಟ್ ನೋ ವಾಟ್ ಇಸ್ ರಿಲೇಶನ್ಶಿಪ್, ದೇ ಮಸ್ಟ್ ನೋ ವಾಟ್ ಇಸ್ ಸೆಲ್ಫ್ ಲವ್, ನಾಲೆಡ್ಜ್ ಇರಬೇಕು. ದೇ ಮಸ್ಟ್ ನೋ ಅಬೌಟ್ ಎನರ್ಜಿ ವೈಬ್ರೇಷನ್, ಯಾಕೆ ಅಟ್ರಾಕ್ಷನ್ ಆಗ್ತಾ ಇದೆ. ಓಕೆ, ಇನ್ನೊಂದು ದೇ ಮಸ್ಟ್ ನೋ ದಟ್ ದೇ ಆರ್ ವರ್ದಿ ಆಫ್ ಬೆಸ್ಟ್. ಇನ್ನೊಂದು ಮಕ್ಕಳಿಗೆ ಮೆಟೀರಿಯಲಿಸ್ಟಿಕ್ ವಸ್ತುಗಳ ಹಿಂದೆ ಹೋಗೋದು. ಯಾರೋ ಒಬ್ಬನ ಹತ್ರ ಬೈಕ್ ನೋಡಿದ ಒಂದೇ ಒಳ್ಳೆ ಡ್ರೆಸ್ ಹಾಕೊಂಡ್ಬಿಟ್ಟ, ಓಕೆ ಐ ಆಮ್ ಇನ್ ಲವ್ ವಿತ್ ಹಿಮ್. ಅವನ್ನ ನಾಳೆ ಹೊರಗೆ ಕರ್ಕೊಂಡು ಹೋಗ್ತಾನೆ, ಬ್ಯಾಡ್ದಿದ್ದು ಮಾಡ್ಕೊಂಡು ಎಷ್ಟು ಹೋಗ್ತಾನೆ, ಮತ್ತೆ ಅವನು ಇಲ್ಲ ಅವನ ಅಪ್ಪನೂ ಇಲ್ಲ ಅಲ್ಲಿ. ಹೌದು. ಸಿ ಐ ಆಮ್ ವೆರಿ ಸ್ಟ್ರಿಕ್ಟ್ ಅಬೌಟ್ ದಿಸ್ ಕೇಸ್. ಓಕೆ, ಯಾಕಂದ್ರೆ ಹೆಣ್ಮಕ್ಳಿಗೆ ನಾವು ಚೆನ್ನಾಗಿ ಗೈಡ್ ಮಾಡುವಂಥದ್ದು, ಅವ್ರ ಲೈಫ್ ಹಾಳಾಗಬಾರ್ದು. ಓಕೆ, ಒಂದು ಗಂಡು ಒಂದು ಹೆಣ್ಮಗುನ ಹೊರಗಡೆ ಹೋಗ್ಕೊಂಡು ಅವಳು ಯೂಸ್ ಮಾಡಿ ಟಿಶ್ಯೂ ಪೇಪರ್ ಥರ ಬಿಸಾಡೋದು ಗಂಡು ಹುಡುಗರಿಗೆ ಏನಾಗೋದಿಲ್ಲ. ಹೆಣ್ಮಕ್ಳಾಗಿ ಅವರು ಅವೇರ್ನೆಸ್ ಅಲ್ಲಿ ಇರ್ಬೇಕು. ನಾನು ಹೇಳ್ತೇನೆ, ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಮೆನ್ ಇನ್ ದಿಸ್ ವರ್ಲ್ಡ್ ಫಾರ್ ದ ಮಿಸ್ಟೇಕ್ಸ್ ಆಫ್ ಅ ವುಮೆನ್. ನಾವು ಆ ಹೆಣ್ಮಗುಗೆ ಅವೇರ್ನೆಸ್ ಕೊಟ್ಟಿಲ್ಲ ಅಲ್ವಾ? ಓಕೆ, ಇದೇ ಹೆಣ್ಮಕ್ಳ ವಿಷಯದಲ್ಲಿ. ಬಟ್ ಸೇಮ್ ಇದೇ ತರ ಬಾಯ್ಸಿಗೂ ಆಗುತ್ತೆ ಅಲ್ವಾ? ಗರ್ಲ್ಸ್ದು ಮಿಸ್ಟೇಕ್ಸ್ ಇಂದ ಬಾಯ್ಸ್ದು ಇದಕ್ಕೆ ಸಫರ್ ಆಗ್ತಾರಲ್ವಾ? ಸೊ ಅವರಿಗೆ ಇವಾಗ ನಾವು ಬರೀ ಗರ್ಲ್ಸ್ ಕಡೆ ಸಪೋರ್ಟ್ ಮಾಡಿ ಹೇಳಿದ್ರೆ ಈಗ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಅದೇ ಫೇಸಸ್ ಬಾಯ್ಸ್ ಕೂಡ ಫೇಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸಿ, ನಾನು ಹೇಳೋದಿಲ್ವಾ, ಹೌ ವಿ ಆರ್ ವೈಬ್ರೇಟಿಂಗ್ ವಿದಿನ್ ಇನ್ ಸೆಲ್ಫ್, ನಾವು ಅದೇ ಥರ ಅಟ್ರಾಕ್ಟ್ ಕೂಡ ಮಾಡ್ತೀವಿ ಅಂತ. ಇಫ್ ಆ ವೈಬ್ರೇಷನ್ ಈಸ್ ಸ್ಲೋ, ವಿಲ್ ಅಟ್ರಾಕ್ಟ್ ದ ಸೇಮ್ ಕೈಂಡ್ ಆಫ್ ಲೋವರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಪೀಪಲ್ ಇನ್ ದ ಔಟ್ಸೈಡ್ ವರ್ಲ್ಡ್ ಅಂತ. ಓಕೆ, ಇಷ್ಟುವರೆಗೆ ನಾವು ನೋಡಿದ್ದೇನು, ಅತ್ಯಾಚಾರ ಆಗೋದು ಹೆಣ್ಮಕ್ಳ ಮೇಲೆ. ನಾವು ಟೇಬಲ್ ಈಸ್ ಟರ್ನ್ಡ್. ಓಕೆ, ಹೌದು. ಅದೇ ಹೆಣ್ಮಕ್ಳು ನಮ್ಮದು ರೈಟ್ಸ್, ಫೆಮಿನಿಸಮ್ ಅಂತ ಹೇಳ್ಕೊಂಡ್ಬಿಟ್ಟು doing the same thing on men. Okay, because of depleted energy in a womb of a woman, ಈ ಗಂಡು ಮಕ್ಕಳಲ್ಲೂ ಫೆಮಿನೈನ್ ಎನರ್ಜಿ ಮೋರ್ ಆಕ್ಟಿವ್ಲಿ ವರ್ಕ್ ಆಗ್ತಾ ಇದೆ. ದೇ ಆರ್ ಸಪ್ರೆಸಿಂಗ್ ದೆಮ್ಸೆಲ್ಸ್, ದೇ ಆರ್ ನಾಟ್ ಸ್ಪೀಕಿಂಗ್ ಅಪ್. ಹೆಣ್ಮಕ್ಳಲ್ಲಿ ಮಾಸ್ಕ್ಯುಲೈನ್ ಎನರ್ಜಿ ಹೈಲಿ ವರ್ಕ್ ಆಗ್ತಾ ಇದೆ. ಸೊ ಎವ್ರಿ ಬಾಡಿ ಹ್ಯಾಸ್ ಮಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ವಿದಿನ್ ದೆಮ್. ಸೊ ವಾಟ್ ವಿ ಟೆಲ್, ರೈಟ್ ಸೈಡ್ ಈಸ್ ಮಾಸ್ಕ್ಯುಲೈನ್, ಲೆಫ್ಟ್ ಸೈಡ್ ಈಸ್ ಫೆಮಿನೈನ್ ಅಂತ. ಮತ್ತೆ ಶಿವಶಕ್ತಿ, ಅರ್ಧನಾರೀಶ್ವರ ಎಲ್ಲರಲ್ಲೂ ಇದೆ. ಇಟ್ಸ್ ಸೈನ್ಸ್. ಓಕೆ, ಅದೇನು ನಾವು ಎನರ್ಜಿ, ಶಿವಶಕ್ತಿ, ದೇ ಆರ್ ದ ಬ್ಯೂಟಿಫುಲ್ ಪ್ರಕೃತಿ ಆ್ಯಂಡ್ ಪುರುಷ ಎನರ್ಜಿ. ಹೌದು, ಆಯ್ತಾ? ಆ ಎನರ್ಜಿ ಇವಾಗ ಹೆಣ್ಮಕ್ಳಲ್ಲಿ ಈ ಫೆಮಿನಿಸಮ್ ಅದು ಇದು ಅಂದ್ಕೊಂಡ್ಬಿಟ್ಟು ದೇ ಆರ್ ವರ್ಕಿಂಗ್ ಬಿಕಾಸ್ ಇಟ್ಸ್ ಸೊಸೈಟಿ ಕ್ರಿಯೇಷನ್. ನಾನು ಹೇಳ್ತೀನಿ, ನೀವು you have forced, you have provoked a woman to work with more masculine energy. ಯೂನಿವರ್ಸಿಗೆ ಬ್ಯಾಲೆನ್ಸ್ ಮಾಡಲೇಬೇಕು.
ಅದು ಸ್ಯಾಕ್ರಿಫೈಸ್ ಕಾಂಪ್ರಮೈಸ್ ಮಾಡಲ್ಲ. ಸೊ ದಟ್ ಈಸ್ ವರ್ಕಿಂಗ್ ಡಿಫ್ರೆಂಟ್ಲಿ ಇನ್ ಅ ಮ್ಯಾನ್. ಅವರು ಫೆಮಿನೈನ್ ಎನರ್ಜಿಯಲ್ಲಿ ಹೆಚ್ಚು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಈಗ ಕಾರ್ಡಿಯಾಕ್ ಅರೆಸ್ಟ್ ಬರೋದು ಇದೆಲ್ಲ ಯಾಕೆ? ಓ ಇದಕ್ಕಾ? ಸಪ್ರೆಸ್ ಎನರ್ಜಿ, ಇಮೋಷನ್ ಅದು ಹಾರ್ಟ್ ಮೇಲೆ ಇದಾಗುತ್ತೆ. ನೀವು ಇಮೋಷನ್ಸ್ ಶೇರ್ ಮಾಡೋದೇ ಇಲ್ಲ. ಗಂಡು ಮಕ್ಕಳು ಹೋಗೋದು ಅಡಿಕ್ಷನ್, ಏನು ಹೇಳ್ತಾರೆ, ಕುಡಿಯೋದು, ಸಿಗ್ರೆಟ್ಸ್. ಅಗೇನ್ ಈವನ್ ಇಫ್ ಅ ಪರ್ಸನ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಪರ್ಸನ್ ಇಸ್ ಮ್ಯಾರಿಡ್, ಈಗ ಎಂಥ ಹೊಸ ವರ್ಡ್ ಸ್ಟಾರ್ಟ್ ಆಗಿದೆ, ಎಂಥ ರಿಲೇಷನ್ಶಿಪ್, ಲಿವಿಂಗ್ ಟುಗೆದರ್. ಲಿವಿಂಗ್, ಓಕೆ ಲಿವಿಂಗ್ ಅಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಸಮ್ ವರ್ಡ್ ಇಸ್ ದೇರ್, ಓಕೆ ಐ ಆಮ್ ನಾಟ್ ಗೆಟಿಂಗ್ ದಟ್ ವರ್ಡ್. ಕಾಂಪ್ರಮೈಸ್ ಮಾಡ್ಕೊಂಡು ಓಕೆ ಮದುವೆ ಆಗ್ತೀವಿ ಆ ಥರ. ನೀನು ನಿನ್ನ ಯಾರ ಜೊತೆ ಬೇಕಾದ್ರೆ ನೀನು ಇರ್ಬೋದು, ನಾನು ನನಗೆ ಯಾರ ಜೊತೆ ಬೇಕಾದ್ರೆ ನಾನು ಇರ್ತೀನಂತ. ಆ ಪರ್ಟಿಕ್ಯುಲರ್ ವರ್ಡ್ ಐತೆ. ಮತ್ತು ಇನ್ನೊಂದು ವರ್ಡ್ ಇದೆ ಸಿಚುವೇಶನ್ಶಿಪ್. ಅಂದರೆ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂನೇ ಇಲ್ವಾ? ಒಂದು ಹೆಣ್ಣು ಗಂಡು ರಿಲೇಷನ್ಶಿಪ್ ಇಟ್ಸ್ ಸೋ ಪ್ಯೂರ್, ಲೈಕ್ ಪುರುಷ ಆ್ಯಂಡ್ ಪ್ರಕೃತಿ, ದ ಯೂನಿವರ್ಸ್, ಇಟ್ಸ್ ಡಿವಿನಿಟಿ ಅಲ್ವಾ? ಅದಕ್ಕೊಂದು ರಿಲೇಷನ್ಶಿಪ್ಗೀಗ ವ್ಯಾಲ್ಯೂನೇ ಇಲ್ಲ ಅಲ್ಲ. ಮದುವೆ ನಡೀತಾ ಇಲ್ಲ, 6 ತಿಂಗಳಾಗಬೇಕಿದ್ರೆ ಡಿವೋರ್ಸ್ ಅಂತೆ ಅಲ್ವಾ? ಹೌದು. ಸೊ ಆ ಗಂಡು ಮಕ್ಕಳು ಇವಾಗ ಅವರ ಎನರ್ಜಿಯಲ್ಲಿ ಅವರಿಲ್ಲ, ಹೆಣ್ಮಕ್ಳು ಅವ್ರ ಎನರ್ಜಿ ಇಲ್ಲ. ಆ ಫೆಮಿನೈನ್ ಎನರ್ಜಿದು ಎಂತ ಹೇಳ್ತೀವಿ, ಅದರದ್ದು ಪ್ಯೂರಿಟಿ, ಅದರ ಕೈಂಡ್ನೆಸ್, ಇಟ್ಸ್ ಅ ಪಾರ್ಟ್ ಆಫ್ ಕೈಂಡ್ನೆಸ್, ಕಂಪ್ಯಾಷನ್, ಲವ್. ಅದು ಎಲ್ಲಿ ಹೋಗಿದೆ ಹೆಣ್ಮಕ್ಳಲ್ಲಿ? ಶಿ ಈಸ್ ಫೈಟಿಂಗ್ ಫಾರ್ ಎವ್ರಿಥಿಂಗ್. ಅವಶ್ಯಕತೆ ಇದೆಯಾ? ಹೆಣ್ಮಗು ವೈ ಶಿ ಹ್ಯಾಸ್ ಟು ಫೈಟ್ ಫಾರ್ ಇಟ್? ಅವಳಲ್ಲಿ ಅದರಿಂದಾಗಿ ಆ ಕೈಂಡ್ನೆಸ್, ಕಂಪ್ಯಾಷನ್, ಲವ್ ಇಲ್ಲವೇ ಇಲ್ಲ. ಸೊ ವೆನ್ ಶಿ ಈಸ್ ಸೇಮ್, ನಾನು ಇಷ್ಟುವರೆಗೆ ಗಂಡಸರು ಮಾಡಿದ್ದೀರಾ, ನಾವೀಗ ಮಾಡ್ತೀವಂತ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದ್ದಾರೆ. ದೊಡ್ಡ ತಪ್ಪು ಅದು, ದೊಡ್ಡ ತಪ್ಪು. So original quality of a masculine must be stored well in a human body. The original quality of the feminine must be stored well. Okay, ಎಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮೇಲ್ ಇರ್ಬೋದು, ಟ್ರಾನ್ಸ್ಜೆಂಡರ್ ಇರ್ಬೋದು, ಫಿಮೇಲ್ ಇರ್ಬೋದು, ದೇ ವಿಲ್ ವರ್ಕ್ ವಿತ್ ಅಪ್ಪರ್ ಚಕ್ರಾಸ್. ದೇ ಆರ್ ಫೆಮಿನೈನ್ ಇನ್ ಎನರ್ಜಿ. ಓಕೆ, all the masculine energy, their energy field is there in female, transgender, male. They are working with lower chakras. ಅದು ಮೆಟೀರಿಯಲಿಸ್ಟಿಕ್ ಲೈಫ್, ಪ್ರೊವೈಡರ್. ಈಗ ಹೆಣ್ಮಕ್ಳು ಜಾಬ್ಗೆ ಹೋಗೋದು, ಶಿ ಈಸ್ ಆ್ಯಕ್ಟಿಂಗ್ ಆಸ್ ಅ ಪ್ರೊವೈಡರ್ ಅಲ್ವಾ? ಆ ಎನರ್ಜಿ ಫೀಲ್ಡಲ್ಲಿ ಇಲ್ಲದೆ ಆಗ್ತಿಲ್ಲ. ಆದರೆ ಇದು ಏನಾಗ್ತಾ ಇದೆ, ಅದು ತಪ್ಪಾಗ್ತಿದೆ. ಗಂಡು ಮಕ್ಳ ಮೇಲೆ ಅತ್ಯಾಚಾರ, ಗಂಡು ಮಕ್ಕಳು ಸುಸೈಡ್ ಮಾಡೋದು. ಆಗ ಕೇಳ್ಬೋದು, ಯಾಕೆ ಇಷ್ಟು ವರ್ಷ ಹೆಣ್ಮಕ್ಳು ಮೇಲೆ? ಅದು ತಪ್ಪಾಗಿದೆ, ದೊಡ್ಡ ತಪ್ಪು. ಆ ತಪ್ಪು ಮೇಲೆ ಇನ್ನೊಂದು ತಪ್ಪು ಮಾಡೋದಾ ಅಲ್ವಾ? ಸೊ ವಿ ಮಸ್ಟ್ ಬ್ಯಾಲೆನ್ಸ್ ಎವ್ರಿಥಿಂಗ್. ಇಲ್ಲ ಅಂದರೆ ಯೂನಿವರ್ಸ್ ಹೇಳುತ್ತೆ, ನೀವು ಮಾಡಿಲ್ಲ, ಮನುಷ್ಯರು ಮಾಡಿಲ್ವಾ ಬ್ಯಾಲೆನ್ಸ್, ನಾನು ಮಾಡ್ತೀನಿ. ಡಿಸ್ಟ್ರಕ್ಷನ್, ಏನು ಡಿಸ್ಟ್ರಕ್ಷನ್ ಬರಲಿ, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಅರ್ಥಕ್ವೇಕ್ ಇರ್ಬೋದು, ಫೈರ್ ಇರ್ಬೋದು, ಇಟ್ಸ್ ಬಿಕಾಸ್ ಆಫ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಇಲ್ಲೂ ಕೂಡ ಇವಾಗ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಮಧ್ಯದಲ್ಲಿ ತುಂಬ ಆಗಿತ್ತಲ್ಲ ಅಲ್ವಾ? ಅಂಡ್ ವಿ ಮಸ್ಟ್ ಥಿಂಕ್ ಅಬೌಟ್ ವಾಟ್ ಈಸ್ ದ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಓಕೆ, ಎಡಿಕ್ಷನ್ಸ್ ತುಂಬ ಇದೆ. ಹೊರಗಿನವರು ಬರೀ ಏನೋ ಪಾರ್ಟಿಗಂತ ಬಂದ್ಬಿಟ್ಟು ಇಲ್ಲಿ ಅಟ್ಮಾಸ್ಫಿಯರ್ ಹಾಳು ಮಾಡೋದು, ಇಟ್ಸ್ ನಾಟ್ ಆಕ್ಸೆಪ್ಟೇಬಲ್. ಆ್ಯಕ್ಚುಲಿ ಬರೀ ಹಣಕ್ಕೋಸ್ಕರ ನಾವು ರೆಸಾರ್ಟ್ಸಲ್ಲಿ ಅಂಥ ನೆಗೆಟಿವ್ ಆ್ಯಕ್ಟಿವಿಟೀಸ್ ಎಲ್ಲ ಆಗೋದನ್ನು ಎನ್ಕರೇಜ್ ಮಾಡಿದರೆ, ಸೊ ವಿ ಆರ್ ಸ್ಪಾಯ್ಲಿಂಗ್ ದ ಬ್ಯೂಟಿಫುಲ್ ನೇಚರ್ ಆಫ್ ಕೊಡಗು. ನಾನು ಹೇಳ್ತೀನಿ, ಹೌದು, ಇಟ್ಸ್ ಗೈಡೆನ್ಸ್. ಐ ಆಮ್ ಗೆಟಿಂಗ್ ಸಾರಿ ಫಾರ್ ಮೈ ವೇ ಆಫ್ ಟೆಲಿಂಗ್ ಇಟ್. ಯಾರು ರೆಸಾರ್ಟ್ಸ್ ಅವರು ಇದ್ದಾರೆ, ಇಟ್ಸ್ ಥ್ರೂ ದಿಸ್ ಇಂಟರ್ವ್ಯೂ ಐ ಆಮ್ ರಿಕ್ವೆಸ್ಟಿಂಗ್ ಯು, ಎಲ್ಲ ರಿಸಾರ್ಟ್ಸಲ್ಲಿ ಚೆನ್ನಾಗಿ ಅದನ್ನು ಮುಂದುವರಿಯುವ ಹಾಗೆ ನೀವು ಮಾಡ್ಕೋಬೇಕು. ಯಾವ ರೆಸಾರ್ಟಲ್ಲಿ ತಪ್ಪು ಕೆಲಸ ಆಗದಾಗೆ ನೋಡ್ಕೊಳ್ಳಿ. ಸೊ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಫ್ ಕೊಡಗು ಮಸ್ಟ್ ಬಿ ವೆರಿ ಪಾಸಿಟಿವ್. ಅದರಿಂದಲೇ ಈ ಲ್ಯಾಂಡ್ ಸ್ಲೈಡ್ ಅದರನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಸರ್. ಇಟ್ಸ್ ಪ್ಯೂರ್ ಸೈನ್ಸ್. ಯಾರನ್ನು ನೀವು ಕೇಳಿದರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ ಆಸ್ ಅ ಸ್ಪಿರಿಚುವಲ್ ಪ್ರಾಕ್ಟೀಷನರ್, ಬಿಕಾಸ್ ವಿ ವರ್ಕ್ ಆನ್ ಮೇಕಿಂಗ್ ದ best collective consciousness in a community, in a place, in a school ಇರ್ಬೋದು. ಇದು ನಮ್ಮ ಇಂಟೆನ್ಷನ್ ಅಷ್ಟೇ. ನಾಟ್ ಅಗೇನ್ಸ್ಟ್ ಎನಿಬಡಿ, ನಾಟ್ ವಿತ್ ಹಾರ್ಶ್ ಫೀಲಿಂಗ್,
ಬಟ್ ನಮ್ದು ಇಂಟೆನ್ಷನ್ಸ್ ಪ್ಯೂರ್ ಇದೆ ಆ್ಯಂಡ್ ಯೂನಿವರ್ಸ್ ಇಸ್ ಸಪೋರ್ಟಿಂಗ್ ಅಸ್, ದಟ್ಸ್ ಇಟ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಗುರುಮಾ ವಿದ್ಯಾ ಅವರು ತುಂಬ ಹಲವು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಆನರ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ವಿಶೇಷ ಸಂದರ್ಶನದಲ್ಲಿ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ನಮಸ್ಕಾರ. ನಮಸ್ಕಾರ.